ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಪಾಲ್ಗುಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನೀವು ಬರೆದಿರುವಂತಹ ಪತ್ರಗಳನ್ನು ಓದಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೊಳ್ಬೋದು ಚುಟುಕಾದ ಅನುಷ್ಠಾನದ ಮುಖಾಂತರ ಅನ್ನೋದನ್ನು ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಇನ್ನು ಇದರೊಂದಿಗೆ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಪ್ರತಿ ದಿನದಂತೆ ಗುರುಜರು ಇವತ್ತು ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನು ಗುರುಜರ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ನೇರವಾಗಿ ಅವರನ್ನು ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಯಾವುದು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 948225 0975 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಲ್ಲಿನ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜರ ಅಪಾಯಿಂಟ್ಮೆಂಟ್ ನಿಮಗೆ ಯಾವಾಗ ಸಿಗ್ಬೋದು ಅನ್ನೋದ್ರ ಬಗ್ಗೆ. ಖಂಡಿತವಾಗಿಯೂ ಅಪಾಯಿಂಟ್ಮೆಂಟ್ ತೊಗೊಂಡು ಗುರುಜರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಜೊತೆಗೆ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವತೋ ಋತ್ವಾ ಅತ್ಯದುಷ್ಟದಶಾಂಗುಲಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂಬಾಲಾ ತ್ರಿಪುರಸುಂದರೀಂ ದುರ್ಗಾಂ ಪರಮೇಶ್ವರೀಂ ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶಿ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಲಲಿತಾಂಬಾಲಾಂಬಿಕಾಯ ನಮಃ. ಲಲಿತಾಂಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಹರಿಂ ಖರಾಸರಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ದರಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ತ್ರಿಗ್ಭೂಷದಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಓಂ ಸಿದ್ಧಿಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತೀ ನಮಃ. ಮಾತಾ ಚ ಅನ್ನಪೂರ್ಣಾಯ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಸಿದ್ಧತ್ತಂ ಭಿಕ್ಷಾಂ ದೇಹಿ ಚ ಪಾರ್ವತೀ.
ಅಂಬಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶ್ವದಲ್ಲಿ ಸದಾಕಾಲ ಅನ್ನವನ್ನು ಉಣಬಡಿಸಿ ಪ್ರೀತಿ ಪ್ರೇಮವನ್ನು ಹಂಚ್ತಾ ಮಾತೃವಾತ್ಸಲ್ಯ ಬಂಧುತ್ವ ಜೊತೆಗೆ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಾದರೂ ನಾನಿದ್ದೇನೆ ಎಂಬತಕ್ಕಂಥದ್ದು. ಸುಂದರವಾದಂಥ ತಂಪಾದಂಥ ಗಾಳಿ ಇರಬಹುದು, ಹರಿಯುವ ನೀರಿರಬಹುದು, ಕಣ್ಣುಗಳು ಎಷ್ಟು ದೂರಕ್ಕೆ ನೋಡೋದು ಸಹಿತ ಹಚ್ಚ ಹಸಿರಿನಂತೆ ಸುಂದರವಾದಂಥ ಪ್ರಕೃತಿ ಮಾತೆ ಇರಬಹುದು. ಇದೆಲ್ಲ ಒಂದು ಮಗುವಾಗಿ ಬೆಳೆದು ಸಾಂತ್ವನ ಹೇಳ್ತಕ್ಕಂತಹ ಮಹಿಳೆಯಾಗಿ, ಹಾಗೆ ಜವಾಬ್ದಾರಿ ಹೊತ್ತಂತಹ ತಾಯಿಯಾಗಿ, ಏನೇ ಬಂದರೂ ಯಾವುದೇ ಕಾಲದಲ್ಲಾದರೂ ಸಾಂತ್ವನದ ನುಡಿಯನ್ನು ನುಡಿದು ಮಾತೃ ಹೃದಯ ಆಗಿರ್ತಕ್ಕಂಥ ತಾಯಿ ಹೆಣ್ಣು. ಅಂಥ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವೇ ಇದೆ. ವಿಶ್ವ ಮಹಿಳಾ ದಿನಾಚರಣೆ ಒಂದು ಹೆಣ್ಣಿನ ಪಾತ್ರ ಎಂತಹದ್ದು. ಒಂದು ಹೆಣ್ಣು ಒಲಿದ್ರೆ ಏನೆಲ್ಲ ಸತ್ಯ ನಡೆಯುತ್ತೆ. ಹೆಣ್ಣು ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಿದ್ಧ ತಾನು ಸುಂದರವಾದ ಬದುಕನ್ನು ಕಂಡು ತನ್ನ ಬದುಕನ್ನು ಬದುಕಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಒಂದು ಹೆಣ್ಣು. ಒಂದು ಹೆಣ್ಣಿನ ಹಿಂದೆ ಸಾಕಷ್ಟು ರಹಸ್ಯಗಳೇ ಅಡಗಿದೆ. ಹೆಣ್ಣಿನ ಮನಸ್ಸು ಸದಾಕಾಲ ಮೃದುತ್ವವನ್ನು, ಸಾಂತ್ವನವನ್ನು, ಶಾಂತಿಯನ್ನು, ಜೊತೆಗೆ ಮನೆಯ ಅಂದವನ್ನು, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡುವ ಚೈತನ್ಯ ಒಂದು ಹೆಣ್ಣಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅದೇ ಹೆಣ್ಣು ನೊಂದು ಬೆಂದು ತಾನು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಸಹಿತ ತನ್ನ ಕಷ್ಟಗಳೆಲ್ಲವೂ ಸಹಿತ ಮರೆಮಾಚಿಕೊಂಡು ನಗೋರ ಮುಂದೆ ನಗ್ತಾ, ಅಳೋರ ಮುಂದೆ ಅಳ್ತಾ ತನ್ನ ಬದುಕನ್ನು ಸಾಗಿಸುವಂತಹದ್ದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಆದರೂ ಹೆಣ್ಣಲ್ಲಿರ್ತಕ್ಕಂಥ ಗುಣ ಅದು ಸಾಮಾನ್ಯವಾದ್ದಲ್ಲ. ಸಹನೆ, ಸಾಂತ್ವನ ಅಥವಾ ಒಂದು ದೊಡ್ಡದಾದಂತಹ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಇಡೀ ಪ್ರತಿಯೊಂದು ವಿಚಾರದಲ್ಲೂ ಸಿದ್ಧ ತಾನಿದ್ದೇನೆ, ನಾನು ನಡೆಸ್ತೀನಿ, ನಾನು ನಡೆಸಬಲ್ಲೆ, ನಾನೆಲ್ಲವನ್ನು ಸಾಧಿಸಬಲ್ಲೆ ಎಂಬತಕ್ಕಂಥ ಗುಣ ಇವತ್ತು ಹೆಣ್ಣು ಮಕ್ಕಳಲ್ಲಿದೆ. ಯಾವೊಬ್ಬ ಪುರುಷನಿಗೂ ಸಹಿತ ನಾನೇನು ಕಡಿಮೆ ಇಲ್ಲ ಎಂಬಂಥ ರೀತಿ ಇವತ್ತು ಹೆಣ್ಣು ಸರಿಸಾಟಿಯಾಗಿ ನಿಂತು ಓಡಾಡತಕ್ಕಂಥ ಚೈತನ್ಯ ಇವತ್ತಿನ ಕಾಲಧರ್ಮದಲ್ಲಿದೆ. ಅಷ್ಟೇ ಯಾಕೆ, ಒನಕೆ ಓಭವ್ವ ಇರ್ಬೋದು, ಹಾಗೆ ಸಾಕಷ್ಟು ಜನ ಇತಿಹಾಸದಲ್ಲಿರ್ತಕ್ಕಂಥ ತಾಯಂದಿರಿದ್ದಾರೆ. ಹಾಗೆ ಮಾತೃ ಹೃದಯಾಗಿ ಕಷ್ಟಗಳನ್ನು, ಸಮಸ್ಯೆಗಳನ್ನು, ರೋಗ ರುಜಿನಗಳು ಬಂದಾಗ ಆ ರೋಗ ರುಜಿನಗಳಿಗೆ ಸರಿಯಾದಂಥ ಸಾಂತ್ವನವನ್ನು ನೀಡುವಂತಹದ್ದು ಸಹಿತ ಇವತ್ತಿಗೂ ಸಹಿತ ದಾದಿಯರು ಅಥವಾ ಮಾತೃ ವಾತ್ಸಲ್ಯದಲ್ಲಿರ್ತಕ್ಕಂಥ ಎಷ್ಟೋ ಜನ ನರ್ಸುಗಳಿದ್ದಾರೆ ನೋಡಿ. ಅವರ ಕಾಯಕ ಮೆಚ್ಚುವಂತಹದ್ದು. ವೈದ್ಯರು ಡಾಕ್ಟ್ರಾಗಿ ಆ ಕ್ಷಣಕ್ಕೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ಬೋದು. ಆದರೆ ನರ್ಸ್ ಮಾಡುವಂತಹ ಕಾಯಕ ಇದೆಯಲ್ಲ, ಆ ಅಮ್ಮನ ಋಣ ನಾವು ಹರಿಸ್ಲಿಕ್ಕಾಗತ್ತಾ? ಬಹಳ ಕಷ್ಟ. ಹಾಗೆ ಒಂದು ಹೆಣ್ಣು ಮನೆಯಲ್ಲಿ ಮಾವನಿಗಾಗಲಿ, ಗಂಡನಿಗಾಗಲಿ, ತನ್ನ ಮಕ್ಕಳಿಗಾಗಲಿ ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಅವರು ಅನ್ನವನ್ನು ಒಡಬಡಿಸ್ತಕ್ಕಂಥ ಅನ್ನಪೂರ್ಣೇಶ್ವರಿ ಆಗಿರ್ತಾರೆ. ಹಾಗೆ ಪ್ರೀತಿ ವಿಶ್ವಾಸದಲ್ಲಿ ಭಾಜನರಾಗ್ತಾರೆ. ಹಾಗೆ ಏನೇ ಆದರೂ ಧೈರ್ಯ ತುಂಬ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಎಂಥ ಕ್ಷಣದಲ್ಲಾದರೂ ನನ್ನ ಪಾತ್ರದಲ್ಲಿ ನಾನು ತಾಯಿಯಾಗಿ ನಿಂತು ನಿನ್ನ ಸಲಹಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ಆ ಹೆಣ್ಣು ಆ ಚಿಂತನೆ ನಡೆಸ್ತಾಳೆ. ಇಷ್ಟೆಲ್ಲ ಗುಣವುಳ್ಳಂಥ ಹೆಣ್ಣು ಮಕ್ಕಳಿಗೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸದಾಕಾಲ ಹೆಣ್ಣು ಮಕ್ಕಳ ಪರವಾಗಿದೆ. ಹೆಣ್ಣು ಮಕ್ಕಳನ್ನು ಪ್ರತಿನಿತ್ಯ ನಮ್ಮ ಹೃದಯ ಮಂದಿರದಲ್ಲಿ ಆರಾಧಿಸುವಂಥದ್ದಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹಿತ ರಾಜ್ಯದಲ್ಲಿ, ರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾದರೂ ಅದರಲ್ಲೂ ನಮ್ಮ ಕನ್ನಡದ ವಾಹಿನಿಯಾಗಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನೀವು ಹಾಕುವ ಪ್ರತಿ ಹೆಜ್ಜೆ ನೆಮ್ಮದಿ, ಸುಖ, ಸಂತೋಷ ಸಿಗಲಿ ಅಂತ ನಾನು ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರು ನೀವು ತಿಳಿಸ್ಕೊಡ್ಬೇಕು. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ
ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಅನಂತ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ. ಮಹಿಳೆಯರು ಅಂದ್ರೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಂದು ಬೆರಗು. ಮಹಿಳೆಯರಿದ್ದರೆ ಮಹರ್ಷಿವಾಣಿ ಕಾರ್ಯಕ್ರಮ ಇನ್ನಷ್ಟು ಚಂದ, ಇನ್ನಷ್ಟು ಅಂದ. ಅದರಲ್ಲೂ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಸಾಕಷ್ಟು ಧರ್ಮದ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಮೆಜಾರಿಟಿನೇ ಜಾಸ್ತಿ, ಹೆಣ್ಣು ಮಕ್ಕಳೇ ಜಾಸ್ತಿ ಪ್ರೀತಿಯಿಂದ ಆಧಾರದಿಂದ ನಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಕ್ಕಂಥದ್ದು. ಅದೇ ರೀತಿ ಇನ್ನು ಮಹಿಳೆ, ಹೆಣ್ಣು ಮನೆಯ ಕಣ್ಣು, ಪ್ರಕೃತಿ ಮಾತೆ ಹೆಣ್ಣು, ಗಾಳಿ ಹೆಣ್ಣು, ನೀರು ಹೆಣ್ಣು, ಪ್ರತಿಯೊಂದೂ ಕೂಡ ಹೆಣ್ಣೆ. ಅಂತಹ ಹೆಣ್ಣಿಗೆ ಅವಮಾನವಾಗ್ತಕ್ಕಂಥ ಕೆಲಸ ನಾವು ಮಾನವರಾಗಿ ನಾವು ಯಾವತ್ತೂ ಕೂಡ ಮಾಡಬಾರ್ದು. ಒಬ್ಬ ಗಂಡು ಒಬ್ಬ ಹೆಣ್ಣಿಗೆ ಅವಮಾನವನ್ನು ಮಾಡಬಾರ್ದು, ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಅವಮಾನವನ್ನು ಮಾಡಬಾರ್ದು. ಇವತ್ತಿನ ದಿವಸ ಒಬ್ಬ ಗಂಡು ಒಬ್ಬ ಹೆಣ್ಣಿಗೆ ಅವಮಾನ ಮಾಡ್ತಕ್ಕಂಥದ್ದು ಒಂದು ರೀತಿ ಆಗೋದ್ರೆ ಅದೆಲ್ಲವೂ ಒಂದು ಪಕ್ಕಕ್ಕಿಟ್ಟಿರೋದಾದರೆ ಹೆಣ್ಣು ಮಕ್ಕಳೇ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗಳು ಎದುರಾಗೋಗಿದೆ ಇವತ್ತಿನ ದಿವಸ. ಆದರೆ ಇವತ್ತು ಒಂದು ದಿವಸಕ್ಕೆ ಮಾತ್ರ ಅಲ್ಲ ವುಮೆನ್ಸ್ ಡೇ, ವರ್ಷದ 365 ದಿವಸ ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ಹೆಣ್ಣು ಮಕ್ಕಳಿಗೆ ಅಷ್ಟೇ ಗೌರವವನ್ನು, ಅಷ್ಟೇ ಮರ್ಯಾದೆಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಕಾಪಾಡಿಕೊಳ್ಬೇಕು. ಯಾಕೆಂದರೆ ಹೆಣ್ಣು ಅಂದ್ರೇ ಒಂದು ಅದ್ಭುತ. ಇವತ್ತಿನ ದಿವಸ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೆಣ್ಣಿನ ಪಾತ್ರ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಹೆಣ್ಣಿನ ಪಾತ್ರ ಬಹಳ ಅತ್ಯದ್ಭುತ. ಮನೆಯಲ್ಲೂ ಕೂಡ ಹೌದು. ಈಗಾಗಲೇ ತಂದೆಯವರು ಹೇಳ್ತಾ ಇದ್ರು ಮೊದಲನೇ ಭಾಗದಲ್ಲಿ, ಮನೆಯಲ್ಲಿ ಮಾವನನ್ನು ನೋಡ್ಕೊಳ್ತಕ್ಕಂಥ ವಿಚಾರವಾಗಲಿ, ಗಂಡನನ್ನು ನೋಡ್ಕೊಳ್ತಕ್ಕಂಥ ವಿಚಾರವಾಗಲಿ, ಮನೆಯನ್ನು ನಿಭಾಯಿಸ್ತಕ್ಕಂಥ ವಿಚಾರವಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೆಣ್ಣು ಮಕ್ಕಳ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದೇ. ಹೆಣ್ಣು ಮಕ್ಕಳ ಬಗ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲಿ. ಯಾಕೆ ಅಂದರೆ ಹೆಣ್ಣು ಮಗು ನಮ್ಮ ತಾಯಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನೂ ಕೂಡ ಒಂದು ಸತಿ ನಮ್ಮ ತಾಯಿನೋ, ನಮ್ಮ ಅಕ್ಕನೋ, ನಮ್ಮ ತಂಗಿನೋ ಎಂಬತಕ್ಕಂಥ ಭಾವನೆಯಲ್ಲಿ ಒಂದು ಸತಿ ನಾವು ನೋಡಿದ್ದೆ ಆದರೆ ಯಾವ ಕ್ಷಣಕ್ಕೂ ಕೂಡ ಅವರಿಗೆ ಇಂತಹ ಅತಾಚುರ್ಯಗಳು ಆಗತ್ತೆ, ನಮ್ಮ ಕಡೆಯಿಂದ ಆಗತ್ತೆ ಎಂಬತಕ್ಕಂಥದ್ದು ನಮ್ಮ ತಲೆಗೂ ಕೂಡ ಬರೋದಿಲ್ಲ. ಹಂಗಂತ ಹೇಳಿ ನಾನು ಎಲ್ಲ ವಿಚಾರದಲ್ಲೂ ಕೂಡ ತಾವೇ ಕಾಂಪ್ರಮೈಸ್ ಆಗಿ ಅಂತಲೂ ಹೇಳ್ತಾ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಗೌರವವನ್ನು ಸಲ್ಲಿಸಬೇಕು ಅಷ್ಟು ಗೌರವವನ್ನು ಸಲ್ಲಿಸಲೇಬೇಕು. ಅದು ಯಾರಾದರೂ ಕೂಡ ಪರವಾಗಿಲ್ಲ. ನಾಳೆ ದಿವಸ ನಮ್ಮ ಮದುವೆ ಆದಮೇಲೆ ನಮ್ಮ ಅರ್ಧಾಂಗಿ ಆದ್ರೂ ಕೂಡ ಪರವಾಗಿಲ್ಲ. ಒಂದಷ್ಟು ಮಟ್ಟಿಗೆ ಮಾತ್ರ. ಅದಾದಮೇಲೆ ಆ ಹೆಣ್ಣುತನ ಎಂಬತಕ್ಕಂಥ ಆ ಒಂದು ತನಕ್ಕಾದ್ರೂ ಕೂಡ ನಾವು ಗೌರವವನ್ನು ಸಮರ್ಪಣೆ ಮಾಡಲೇಬೇಕು. ಹೆಣ್ಣು ಮಕ್ಕಳಿಗೆ ಹೊಡಿತಕ್ಕಂಥದ್ದಾಗಲಿ, ಇಲ್ಲಾಂದರೆ ಬೇರೆ ರೀತಿ ಹಿಂಸೆ ಮಾಡ್ತಕ್ಕಂಥದ್ದಾಗಲಿ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರತಕ್ಕಂಥ ಶೋಷಣೆಗಳು ಸಾಕಷ್ಟು ನಡೀತಾ ಇದೆ. ಅದಕ್ಕೋಸ್ಕರ ಅದೆಲ್ಲವೂ ಕೂಡ ಆದಷ್ಟು ಬೇಗ ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು. ಪ್ರತಿಯೊಬ್ಬ ಹೆಣ್ಣು ಮಗಳೂ ಕೂಡ ತಲೆ ಎತ್ಕೊಂಡು ಓಡಾಡಬೇಕು. ಈಗಾಗಲೇ ಮನೋಗತ ಪ್ರಶ್ನಾತಂತ್ರದ ಪ್ರಾರಂಭದ ಹಂತದಲ್ಲಿ ಹೇಳಿದೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೂ ಕೂಡ ಹೇಗೆ ಹೊರದೇಶದಲ್ಲಿ ತಲೆ ಎತ್ಕೊಂಡು ಮಧ್ಯರಾತ್ರಿ ಆದರೂ ತಿರುಗುತ್ತಾರೋ ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಯಾವುದೇ ರೀತಿ ಭಯ ಇಲ್ದಿರ ಹೆಣ್ಣು ಮಕ್ಕಳು ರಾಜಾರೋಷವಾಗಿ ಓಡಾಡಬೇಕು. ಆದರೆ ಅದು ಆಗತ್ತೆ, ಅದು ನಿಮ್ಮ ಕೈಯಲ್ಲೇ ಇದೆ. ಇದನ್ನು ಇನ್ಯಾರೋ ಇದನ್ನು ಕಾನೂನನ್ನು ಕಾಯ್ದೆ ಜಾರಿಗೆ ತೊಗೊಂಬರ್ಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ, ನಿಮ್ಮ ಕೈಯಲ್ಲೇ ಇದೆ. ಆದರೆ ಅವ್ರ ಕೈಯಲ್ಲೇ ಇದೆ, ಅದನ್ನು ಹೇಳೋದು ಅವಶ್ಯಕತೆ ಇಲ್ಲ. ಹೇಳ್ತಾ ಹೋದರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ನಿಮ್ಮ ಕೈಯಲ್ಲೇ ಇದೆ. ನಾನು ಏನು ಹೇಳಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಆಸೆ ಇದೆಯೋ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಅದನ್ನು ಬಹಿರಂಗ ಪಡಿಸ್ತಾ ಇಲ್ಲ ನಾನು ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಅನ್ನೋದಕ್ಕಿಂತ ಪ್ರತಿನಿತ್ಯ ಅವರನ್ನೆಲ್ಲರನ್ನೂ ಕೂಡ ಸಂತೋಷವಾಗಿಡಬೇಕು. ಆದರೆ ಎಲ್ಲಿ ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿ, ಅವರ ಮನಸ್ಸು, ಅವರ ಮನಸ್ಥಿತಿ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಎಲ್ಲವೂ ಕೂಡ ಬದಲಾಗಿರ್ತಕ್ಕಂಥದ್ದೇ ಅಲ್ವಾ. ಇವತ್ತು ಒಂದು ದಿವಸದ ಮಟ್ಟಿಗಾದರೂ ನಿಮ್ಮ ಕಣ್ಣು ಮುಂದೆ ಹೆಣ್ಣು ಮಕ್ಕಳು ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕೂಡ ಆ ಕ್ಷಣ ಮನಸ್ಸಿಗೆ ನೋವು ಮಾಡಿದಿರ ಸಂತೋಷದಿಂದ ಅವರನ್ನು ಖುಷಿಯಾಗಿ ಇಡಿ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿ ಮತ್ತೊಂದು ಮನವಿ ಮಾಡ್ತೀನಿ ನಾನು ನಿಮ್ಮೆಲ್ಲರಿಗೂ ಕೂಡ. ಇವತ್ತಿನ ದಿವಸ ಮಹಿಳಾ ದಿನಾಚರಣೆ, ಅಂತಹ
ಪ್ರಕೃತಿ ಮಾತೆಗೂ ಕೂಡ ಸಹಾಯವಾಗಬೇಕು ಇವತ್ತಿನ ದಿವಸ. ಪ್ರಕೃತಿ ಮಾತೆಯಲ್ಲಿ ಮನುಷ್ಯರಾಗಿ ನಾವು ಮಾತ್ರ ಮಕ್ಕಳಲ್ಲ. ಪ್ರಕೃತಿ ಮಾತೆ ಇವತ್ತಿನ ದಿವಸ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಪ್ರಕೃತಿ ಮಾತೆಯೇ ತಾಯಿ. ಅಂತಹ ತಾಯಿ ಎಲ್ಲೋ ಒಂದು ಕಡೆ ಬಿಸಿಲಿನ ತಾಪಮಾನದಿಂದ ಸಾಕಷ್ಟು ದಗೆಯಿಂದ ನೋವನ್ನು ಅನುಭವಿಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಿಸಿಲುಗಾಲ ಎಂಬತಕ್ಕಂಥ ಮಾತು ಅಂತಲ್ಲ, ಪ್ರತಿನಿತ್ಯವೂ ಕೂಡ ಇನ್ನು ಮುಂದೆ ಇದೊಂದು ಕಾಯಕವನ್ನು ಮಾಡಿ, ಅಟ್ಲೀಸ್ಟ್ ಈ ಬಿಸಿಲುಗಾಲದಲ್ಲಾದರೂ ತಾವೇ ಒಂದು ಕಾಯಕವನ್ನು ಮಾಡಿ ಆದಷ್ಟು ಪಕ್ಷಿಗಳಿಗೆ ಊಟ ಉಪಚಾರಗಳನ್ನು, ಅಂದರೆ ಅದಕ್ಕೇನಾದರೂ ತಿನ್ನಲಿಕ್ಕೆ ಆಹಾರ, ಒಂದು ಸ್ವಲ್ಪ ತಟ್ಟೆಯಲ್ಲಿ ನೀರನ್ನು ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಅಂದರೆ ಟೆರೆಸ್ನಲ್ಲಿ ಇಡ್ತಕ್ಕಂಥದ್ದು ಬಹಳ ಉತ್ತಮ. ದಯವಿಟ್ಟು ತಾವಿಂಥ ಕೆಲಸವನ್ನು ಮಾಡಿ. ಪಕ್ಷಿಗಳಿಗೆ ಅಂತಲೇ ಅಲ್ಲ, ಶ್ವಾನಗಳಿಗೆ ಏನಾದರೂ ಒಂಚೂರು ನೀರೋ ಆಹಾರವನ್ನು ಇಡ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಹಸಿದು ಬರತಕ್ಕಂಥ ಗೋಮಾತೆ. ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಂತೂ ಸಾಕಷ್ಟು ಗೋವುಗಳು ಅಲ್ಲಿ ಇಲ್ಲಿ ರೋಡಿನಲ್ಲಿ ಆ ಕಡೆ ಈ ಕಡೆ ಹರಿದಾಡ್ತಾ ಇರ್ತವೆ. ಪಾಪ ಅದಕ್ಕೆ ಊಟ ಉಪಚಾರಗಳು ಕೂಡ ಇರೋದಿಲ್ಲ, ಏನೇನೋ ತಿಂತಾ ಇರ್ತವೆ. ದಯವಿಟ್ಟು ಆದಷ್ಟು ನಿಮ್ಮ ವಾಸ್ತುಗೃಹದ ಮುಂದೆಗಡೆ ಹೋದ್ರೆ ಹೋಗ್ಲಿ ಒಂದು ಪ್ಲಾಸ್ಟಿಕ್ ಬಕೆಟ್ ಇಟ್ಕೊಂಡು ಏನು ಮಾಡೋಣ, ಆ ಕ್ಷಣ ಅದರೆಲ್ಲ ಸಂತೋಷ ಇದ್ದರೆ ನಿಮ್ಮ ಮನೇನ ಕಾಯ್ತಕ್ಕಂಥದ್ದೇ. ಯಾವುದೋ ಒಂದು ಚೂರು ಹೋಗಿ ಒಂದು ಬಕೆಟಲ್ಲಿ ನೀರು, ಒಂದು ಸ್ವಲ್ಪ ಊಟ, ಅದಕ್ಕೋಸ್ಕರ ಪ್ರಕೃತಿಗೆ ಅಂತಲೇ ಸೀಮಿತವಾಗಿರ್ತಕ್ಕಂಥದ್ದು, ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಪ್ರಕೃತಿ ಮಾತೆ ಇವತ್ತಿನ ದಿವಸ ಎಷ್ಟು ಜೀವರಾಶಿಗಳಿದೆ, ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗಬೇಕು. ಗೋವುಗಳು ಬರ್ತವೆ, ಅವಕ್ಕೆ ಪಾಪ ಕುಡಿಯೋಲಿಕ್ಕೆ ನೀರಿರೋದಿಲ್ಲ. ಆ ಕ್ಷಣ ನಾವೇನು ಮಾಡ್ಬಿಡ್ತೀವಿ, ನಮ್ಮ ಮನೆ ಮುಂದೆ ಯಾವುದಾದ್ರೂ ಒಂದು ಗಿಡ ಇತ್ತು, ಪಾಪ ಹಸುಕೊಂಬಂದು ಆ ಗಿಡ ತಿನ್ನಕ್ಕೆ ಬರುತ್ತೆ, ನಾವು ಓಡಿಸ್ಬಿಡ್ತೀವಿ. ಆ ಕ್ಷಣ ಓಡಿಸ್ಬೇಡಿ. ಆ ಗಿಡ ತಿಂತಾ ಇದೆ ಅಂತ ಗೊತ್ತು ತಾನೆ, ಆಗ ಅದಕ್ಕೇನೋ ಒಂಚೂರು ಅವಶ್ಯಕತೆ ಇರುತ್ತೆ, ಊಟದ ಅವಶ್ಯಕತೆ ಇರುತ್ತೆ. ಆ ಕ್ಷಣ ತಾವು ಒಂಚೂರು ನೀರನ್ನು ಕೊಡ್ತಕ್ಕಂಥದ್ದು, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಆಹಾರವನ್ನು ಕೊಡ್ತಕ್ಕಂಥದ್ದು ಮಾಡಿ. ಆದಷ್ಟು ಗೋವುಗಳನ್ನು ಬಂದರೆ ಅದನ್ನು ಹೊಡೆದೊಡಿಸೋದಕ್ಕಿಂತ ಒಂದು ಸ್ವಲ್ಪ ಆಹಾರವನ್ನು ಕೊಟ್ಟು ಕಳಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವಿಚಾರಗಳು ಸಾಕಷ್ಟು ಇದೆ. ಇನ್ನೊಂದು ವಿಚಾರದ ಬಗ್ಗೆ ಮನವಿ ನಿಮ್ಮ ಹತ್ರ ಇದೆ. ಆ ಮನವಿ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆಗಲೇ ಒಂದು ಮನವಿ ಕುರಿತಾಗಿ ಹೇಳ್ತಿದ್ರಿ. ಬಹಳ ವಿಶೇಷವಾಗಿರ್ತಕ್ಕಂಥ ಮನವಿ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಇರ್ಬೋದು, ಮೋಸ್ಟ್ಲಿ ಯಾರೂ ಇಂತಹ ಚಿಂತನೆ ಮಾಡಿರಲಿಲ್ವೇನೋ ಈ ಕ್ಷಣ. ಏನಪ್ಪ ಗುರುಗಳು ಹೇಳೋದ್ರಲ್ಲೇ ಈ ಥರ ಅಂತ ಇದ್ದಾರಲ್ಲ. ಬಿಸಿ ಜಾಸ್ತಿ ಇದೆ, ದಗೆ ಜಾಸ್ತಿ ಇದೆ, ಬಿಸಿಲಿನ ತಾಪಮಾನ ಗಗನಕ್ಕೇರಿದೆ. ಇಂತಹ ಸಮಯದಲ್ಲಿ ಪಕ್ಷಿಗಳು ನಿಮ್ಮ ಕಣ್ಣು ಮುಂದೆ ಪ್ರತಿನಿತ್ಯ ಓಡಾಡತಕ್ಕಂಥ ಪ್ರಾಣಿಗಳು ಒಂದು ರೀತಿ ನೋವನ್ನು ಅನುಭವಿಸಿದರೆ, ನಾಗರಾಜ ನಾಗದೇವರನ್ನು ಈ ಕ್ಷಣ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಅಂದರೆ ಹಾವುಗಳು ಇವತ್ತಿನ ದಿವಸ ಏನಾಗತ್ತೆ, ಜಾಸ್ತಿ ದಗೆ ಆದಾಗ ಆ ಜಾಗ ಬಿಟ್ಟು ಬಂದ್ಬಿಡುತ್ತೆ ಗುರುಗಳು. ಮಾರ್ಗ ಮಧ್ಯದಲ್ಲಿ ಬಂದ್ಬಿಡ್ತವೆ, ಇಲ್ಲಾಂದರೆ ಇವತ್ತಿನ ದಿವಸ ರೋಡ್ಗಳ ಹತ್ರ ಬಂದ್ಬಿಡ್ತವೆ. ಅದಕ್ಕೆಲ್ಲಿ ಸ್ವಲ್ಪ ತಣ್ಣಿನ ವಾತಾವರಣ ಇರುತ್ತೋ, ಎಲ್ಲಿ ಸ್ವಲ್ಪ ನೆರಳಿರುತ್ತೋ ಆ ಜಾಗದಲ್ಲಿ ಬಂದು ಕೂತ್ಕೊಂಡು ಬಿಡ್ತವೆ. ಆ ಕ್ಷಣ ಯಾರಿಗಾದರೂ ಹಾವು ಕಣ್ಮುಂದೆ ಏನಾದರೂ ಕಾಣಿಸಿದ್ರೆ, ಇಲ್ಲಾಂದ್ರೆ ಎಲ್ಲಾದರೂ ಮಾರ್ಗ ಮಧ್ಯದಲ್ಲಿ ಚಲಿಸ್ತಾ ಇದ್ರೆ, ಆ ಬಿಸಿಲಿನ ಧಗೆಗೆ ಅದೇನಾದರೂ ಆಚೆ ಕಡೆ ಬಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೂ ಕೂಡ ಅಪ್ಪಿತಪ್ಪಿನೋ ಅದಕ್ಕೆ ಯಾವುದೇ ರೀತಿ ಹಿಂಸೆಯನ್ನು ಮಾಡಬೇಡಿ. ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ, ಹಾವುಗಳನ್ನು ಹಿಡಿಲಿಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ. ನಿಮ್ಮೆಲ್ರಿಗೂ ಕೂಡ ಬಹಳ ಜೋಪಾನ. ಈ ಸಮಯದಲ್ಲಿ ಹಾವುಗಳು ಜಾಸ್ತಿ ಬರ್ತವೆ, ಹಂಗಂತ ತಾವು ಹಿಡಿಲಿಕ್ಕೆ ನನಗೆ ಬರುತ್ತೆ ಅಂತ ಹೇಳಿ ತಾವು ಯಾರೂ ಕೂಡ ಒಂದಷ್ಟು ವಿಚಿತ್ರ ಆಲೋಚನೆಗಳನ್ನು ಮಾಡಿ ದಯವಿಟ್ಟು ಏನಂದ್ರೆ ಅದೇ ಆಲೋಚನೆಗಳನ್ನು ಮಾಡಿ ಹೆಂಗಂದ್ರಂಗೆ ಸ್ಟೆಪ್ಸನ್ನು ತಗೊಳ್ತಕ್ಕಂಥದ್ದು ಬೇಡ. ನಿಮ್ಮ ಆರೋಗ್ಯ ಎಲ್ಲ ಕಟ್ಟುಪಾಡುಗಳನ್ನು ಆದಷ್ಟು ಜೋಪಾನವಾಗಿ ನಿಭಾಯಿಸಿ ಹಾವನ್ನು ಸಂರಕ್ಷಣೆಯನ್ನು ಮಾಡಿ ಅದು ತಲುಪಿಸಬೇಕಾಗಿರ್ತಕ್ಕಂಥ ಜಾಗಕ್ಕೆ ತಲುಪಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಭಾಗದಲ್ಲೂ ಹೌದು ಗುರು, ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಉರುಗ ತಜ್ಞರಿದ್ದಾರೆ, ಅಂದರೆ ಹಾವನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಇದ್ದಾರೆ. ನಾನು ತಿಳಿದ ಮಟ್ಟಿಗೆ ಮೈಸೂರಲ್ಲಿ ಸ್ನೇಕ್ ಶಾಮ್ ಅಂತಲೂ ಏನೋ ಒಬ್ಬರಿದ್ದಾರೆ. ನಾನು ಅವ್ರ ಹೆಸರನ್ನು ಕೇಳ್ಪಟ್ಟಿದ್ದೇನೆ, ಅವ್ರನ್ನ ನೋಡಿದ್ದೇನೆ ಸಹಿತ, ಆದರೆ ಮಾತಾಡಿಲ್ಲ. ಅವರು ಅಷ್ಟೇ ಸಾಕಷ್ಟು ಹಾವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ಹಾವನ್ನು ಹಿಡಿತಕ್ಕಂಥದ್ದು, ಹಾವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ತೊಂದರೆ ಇಲ್ದಿರ ಪುನಃ ಅದನ್ನು ಸೇರಿಸೋ ಜಾಗಕ್ಕೆ ಸೇರಿಸ್ತಕ್ಕಂಥದ್ದು ಅದು ಮಾಡಲೇಬೇಕು. ಯಾವುದೇ ಪ್ರಾಣಿ ಪಕ್ಷಿಗಳಿರಲಿ, ಬರೀ ಹಾವು ಒಂದೇ ಅಂತಲ್ಲ. ಕೆಲವು ವಾನರ ಸೈನ್ಯ, ಕೋತಿಗಳು, ಹೌದು, ನೀರಿಲ್ಲ, ಗಿಡ ಮರಗಳು ಒಣಗ್ತಾ ಇದೆ. ಯಾವಾಗ ನೀರಿರೋದಿಲ್ವೋ ಮರಗಳು ಒಣಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಪ್ರಕೃತಿ ತತ್ವವಾಗಿ ಆ ಋತು ಅಂತಕ್ಕಂಥದ್ದು ಇದೆಯಲ್ಲ, ಆ ಋತುಗಳ ಕಾಲದಲ್ಲಿ ಅದು ಹೇಗಿರಬೇಕೋ ಹಾಗೇ ಇರುತ್ತೆ. ಹಿಂದೆ ಯಥೇಚ್ಛವಾದಂಥ ಗಿಡ ಮರಗಳಿತ್ತು. ಆ ಗಿಡ ಮರಗಳಿದ್ದಾಗ ಒಂದು ಗಿಡವನ್ನು ಸಾಕಷ್ಟು ಪಕ್ಷಿಗಳು, ಸಾಕಷ್ಟು ಕ್ರಿಮಿಕೀಟಗಳು ಆಸರೆಯಾಗಿ ಇಟ್ಕೊಂಡಿತ್ತು.
ಮನುಷ್ಯ ತನ್ನ ಬೇಕು ಬೇಡಗಳಿಗೆ ಅದರ ಬುಡಕ್ಕೆ ನಾವು ಕತ್ತರಿ ನಿಟ್ಟಾಯಿತು. ಸುಮಾರು ಕಡೆ ದೊಡ್ಡ ದೊಡ್ಡ ವೃಕ್ಷಗಳನ್ನು ಏನು ಬೆಳೆದಿರ್ತಕ್ಕಂಥ ವೃಕ್ಷಗಳು, ಒಂದು ವೃಕ್ಷವನ್ನು ನಮ್ಮ ಜೀವನಾವಧಿಯಲ್ಲಿ ನಾವು ಬೆಳೆಸಿ ಅಂಥ ಒಂದು ವೃಕ್ಷವನ್ನು ನಾವು ನೋಡಲಿಕ್ಕಾಗತ್ತಾ? ಯಾರೋ ಪೂರ್ವಜರು ಅವರು ಅಂದು ಬೀಜವನ್ನು ಹಾಕಿ ಬೆಳೆಸಿರ್ತಕ್ಕಂಥದ್ದು ಅಥವಾ ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು. ಆದರೆ ನಮಗೆ ಓಡಾಡಲಿಕ್ಕೆ ರಸ್ತೆ ಬೇಕು. ಆಗೇನು ಮಾಡ್ತೀವಿ? ಅದರ ಬುಡಕ್ಕೆ ಕೈ ಇಟ್ಬಿಡ್ತೀವಿ. ಆದರೆ ಆ ವೃಕ್ಷವನ್ನು ನಂಬಿ ಬದುಕ್ತಿರ್ತಕ್ಕಂಥ ಕ್ರಿಮಿಕೀಟಗಳು, ಪಕ್ಷಿಗಳು ಅದು ಎಲ್ಲಿಗೆ ಹೋಗಬೇಕು? ಇದು ಯೋಚನೆ ಮಾಡಬೇಕಾಗಿದೆ. ಇದೆಲ್ಲ ಒಂದು ಕಡೆ ಇರಲಿ. ದೂರದ ಆಲೋಚನೆ, ದೊಡ್ಡ ಆಲೋಚನೆ. ನಮ್ಮ ಕೈಲಾಗುವಷ್ಟು, ನಮ್ಮ ಕೈ ಎಟುಕುವಷ್ಟು, ಈ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹಿರಿಯರು ಹೇಳ್ತಾರಲ್ಲ, ಹಾಗೆ ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ನಿಮ್ಮ ಪ್ರಾಂತ್ಯಗಳಲ್ಲಿ ಪ್ರತಿನಿತ್ಯ ನಿಮ್ಮ ಮನೆ ಮಾಡಿ ಮೇಲೋ ಸಜ್ಜಾ ಹತ್ರನೋ ಎಲ್ಲೋ ಒಂದು ಕಡೆ ಒಂದು ತಟ್ಟೆಯಲ್ಲಿ ಒಂದಷ್ಟು ನೀರಿಡಿ, ಒಂದಷ್ಟು ಧಾನ್ಯಗಳನ್ನು. ಮನೆಗೆ ಎಷ್ಟು ಜನ ಬಂದರೂ ಊಟ ಹಾಕ್ತೀರಿ, ಮಾಡೋ ಅಡುಗೆಯನ್ನು ಜಾಸ್ತಿ ಮಾಡಿ ಬೆಳಗ್ಗೆ ಬಿಸಾಕ್ತೀರಿ. ಅದನ್ನು ನಾಯಿ ನರಿಗಳಿಗೂ ಹಾಕಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ, ಮನೆ ಮುಂದೆ ಎಲ್ಲೋ ಒಂದು ಮೂಲೆಗೆ ನಾಯಿಗೆ ಅಂದರೆ ಅನ್ನ ಹಾಕಿದ್ರೆ ಆ ಕಡೆ ಈ ಕಡೆ ಮನೆಗಳಲ್ಲಿರ್ತಕ್ಕಂಥವ್ರು ಗಲಾಟೆ ಮಾಡ್ತಾರೆ. ನಿಮ್ಮಿಂದ ಈ ರೋಡಲ್ಲಿ ನಾಯಿಗಳು ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಇದು ನಡೆಯುತ್ತೆ ಸಿಟಿಯಲ್ಲಿ, ಇವೆಲ್ಲ ಸಾಧ್ಯ. ಆಗೇನು ಮಾಡ್ತಾರೆ? ಅದನ್ನು ಕಸದ ತಟ್ಟೆಗೆ, ಕಸದ ಬುಟ್ಟಿಗೆ ಹಾಕ್ಬಿಡ್ತಾರೆ ಅನ್ನವನ್ನು. ತಿನ್ನೋ ಅನ್ನ ಕಸ ಸೇರ್ತಾ ಇದೆ. ಆ ಅನ್ನದಗಳಲ್ಲಿದ್ದರೆ ಅಟ್ಲೀಸ್ಟ್ ಕ್ರಿಮಿಕೀಟಗಳಿಗೂ, ಪಕ್ಷಿಗಳಿಗೂ, ಪ್ರಾಣಿಗಳಿಗೂ ಆಹಾರ ಆಗುತ್ತೆ. ಈ ವಿಚಾರ ಹೇಳ್ಬೇಕಾದ್ರೆ ನಂಗೊಂದು ಮನಸ್ಸಿಗೆ ಬಂತು ಗುರುಳೆ. ಆಫೀಸ್ಗೆಲ್ಲ ಹೋಗೋ ಆ ಥರದಲ್ಲಿ ರೋಡಲ್ಲಿ ಸುಮ್ಮನೆ ಹಿಂಗೆ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಆ ಕ್ಷಣ ಎಷ್ಟೋ ಪಕ್ಷಿಗಳಾಗಲಿ, ನೀವು ಹೇಳಿದಾಗೆ ಶ್ವಾನಗಳಾಗಲಿ ರೋಡಿಗೆ ಬಂದ್ಬಿಡ್ತವೆ. ಕವರಲ್ಲಿ ಅನ್ನವನ್ನು, ಕೆಲವು ತಿನ್ನೋ ಪದಾರ್ಥವನ್ನು, ಹಣ್ಣು ಹಂಪಲುಗಳನ್ನು ಕವರ್ನಲ್ಲಿ ಕಟ್ಟಿಬಿಟ್ಟು ಯಾರು ಆ ಕಡೆ ಕಡೆ ನೋಡಲಿಲ್ಲ ಅಂದರೆ ರಪ್ಪ ಅಂತಲ್ಲಿ ಬಿಸಾಕಿ ಹೊಟ್ಟೋಗ್ತಾರೆ. ಅದನ್ನು ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಸುಗಳು ನೋಡಿ, ಗೋಪಾಲಕರನ್ನ ಸಾಕಷ್ಟು ಬಾರಿ ಹೇಳಿದ್ದೆ ನಾನು. ಹಸು ಸಾಕ್ತಕ್ಕಂಥವ್ರಿಗೆ ಬೆಳಿಗ್ಗೆ ಎದ್ದು 6 ಗಂಟೆಗೆದ್ದು ಹಾಲು ಕರ್ಕೊಂಡು, ಆ ಹಾಲಿನಿಂದ ನಿಮ್ಮ ಜೀವನ ಮಾಡೋಕ್ಕೆ ಮಾತ್ರ ಗೊತ್ತಾಗುತ್ತೆ ನಮಗೆ. ಹಾಲು ಕರ್ಕೊಂಡಾದ ನಂತರ ಹಸುಗಳನ್ನು ರಸ್ತೆಗೆ ಹೊಡೆದ್ಬಿಡ್ತೀರಿ ನೀವು. ಹೌದು. ಪುನಃ ಸಂಜೆ ಹಸು ಎಲ್ಲಿದೆ ಅಂತ ನೋಡ್ಕೊಂಡು ಕರ್ಕೊಂಬಂದು ಹಾಲು ಕರಿಯೋದು ಮಾತ್ರ ನಿಮಗೆ ಗೊತ್ತಾಗ್ತಾ ಇದೆ. ಇದು ಯಾರು ಮಾಡ್ತಿರೋ ಅವ್ರಿಗೆ ಮಾತ್ರ ಅನ್ವಯಿಸ್ಲಿ, ಎಲ್ಲರಿಗೂ ಅಲ್ಲ. ಕೆಲವರು ಹಸುಗಳನ್ನು ಸಾಕೋವ್ರಿಗೆ ಮನೆಯಲ್ಲಿ, ನಮ್ಮ ಮನೆ ಕಾಂಪೌಂಡಲ್ಲೇ ಕಟ್ಕೊಂಡು ಅದಕ್ಕೆ ಬೇಕಾದಂಥ ಮೇವನ್ನು, ಬೂಸ, ಹಿಂಡಿ ಕೊಟ್ಕೊಂಡು ಚೆನ್ನಾಗಿ ಸಾಕ್ತೀರಿ, ನಾನು ಇಲ್ಲ ಅಂತ ಹೇಳಲ್ಲ. ಯಾರು ರಸ್ತೆಗೆ ಹೊಡಿತಿದ್ದೀರಿ, ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಂದ ಮೊದಲುಕೊಂಡು ಆಹಾರಕ್ಕಾಗಿ ಏನೂ ಸಿಗಲಿಲ್ಲ ಅಂದರೆ ಕವರ್ಗಳಲ್ಲಿ ಕಟ್ಟಿ ಹಾಕಿರ್ತಾರಲ್ಲ, ಹಣ್ಣು ಹಂಪಲು ಅನ್ನವೋ ಏನೋ ಹಾಕಿರ್ತಾರಲ್ಲ, ಆ ಕವರ್ನ ಹಾಗಾಗಿ ತಿಂದು ಕೆಲವಷ್ಟು ಸಮಸ್ಯೆಗಳಿಗೆ ಈಡಾಗ್ತಾ ಇದೆ ಗೋವುಗಳು. ಹೌದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ಸು ಆಪ್ರೇಷನ್ ಮಾಡಿದಾಗ, ಹೊಟ್ಟೆ ನೋವು ಅಂತ ಹಸು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿದ್ರೆ ಹೊಟ್ಟೆಯಲ್ಲಿ ಸಾಕಷ್ಟು ಕವರ್ಗಳಿರುತ್ತೆ. ಅಷ್ಟೇ ಅಲ್ಲ, ಆ ಕವರ್ಗಳಲ್ಲಿರ್ತಕ್ಕಂಥ ವಿಷಕ್ರಿಮಿ, ವಿಷ ಪದಾರ್ಥಗಳು ಆ ಹಸುವಿನ ಹೊಟ್ಟೆಗೆ ಸೇರಿದ್ರೆ, ಆ ಹಸುವಿನ ಹೊಟ್ಟೆಯಲ್ಲಿ ಅದು ಅಡಗದಿರ, ಡೈಜೆಷನ್ ಆಗದಿರ ಅಲ್ಲೇ ಇದ್ದು ಅದು ಕೊಳೆತು ಅದರಿಂದ ಗೋಕ್ಷೀರ ಹಾಲು ಬಂದು ಆ ಹಾಲನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ. ಅಮೃತ ಕೊಡಬೇಕಾಗಿರ್ತಕ್ಕಂಥ ಗೋವಿಗೆ ವಿಷವನ್ನು ಉಣಬಡಿಸಿ ಆ ವಿಷದ ಹಾಲು ತಗೊಳ್ಳೋ ಪರಿಸ್ಥಿತಿ ನಮ್ಮದಾಗ್ತಾ ಇದೆ. ಅಂದರೆ ಯಾರು ಕವರಲ್ಲಿ ಕಟ್ಟು ಹಾಕ್ತಿದ್ದಾರೆ ಅವ್ರಿಗೂ ಅವ್ರ ಮನೆಗೆ ಹೋಗುತ್ತೋ ಇಲ್ವೋ ಇದು, ಆದರೆ ಇನ್ನೊಬ್ಬರಿಗೆ ಅದು ವಿಷವಾಗಿ ಹೋಗ್ತಾ ಇದೆ. ಸದಾಕಾಲ ಅಮೃತವನ್ನು ಉಣಬಡಿಸ್ತಕ್ಕಂಥ ಗೋಮಾತೆಗೆ ವಿಷವನ್ನು ಉಣಬಡಿಸಿ ಅದರಿಂದ ನಾವು ವಿಷವನ್ನೇ ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಇಂತಹ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಗೋವುಗಳನ್ನು ರಸ್ತೆಗೆ ಹೊಡೆಯೋದ್ರಿಂದ ಅಲ್ಲಿ ಓಡಾಡ್ತಕ್ಕಂಥ ಗಾಡಿಗಳಿಗೆ ಅವನು ಬ್ರೇಕ್ ಫೈಲ್ ಆಯಿತು ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ವೋ ಬಂದು ಹಸುಗೂ ಗುದ್ದುತ್ತಾನೆ. ಆ ಹಸು ಬೆದರಿ ಇನ್ನೊಬ್ಬರ ಮೇಲೂ ಹೋಗುತ್ತೆ, ಗಾಡಿಯಲ್ಲಿ ಓಡಾಡುವಾಗ ತುಂಬ ತೊಂದರೆ ಆಗುತ್ತೆ. ಈ ಸಮಸ್ಯೆಗಳೆಲ್ಲವೂ ಇದೆ. ಇದನ್ನು ಯಾರ್ಯಾರು ಸಾಧ್ಯವಾಗುತ್ತೋ, ಎಷ್ಟು ಸಾಧ್ಯವೋ ಅಷ್ಟಾದರೂ ಅದಕ್ಕೊಂದು ಸಹಕಾರ ಮಾಡಿ. ಇದೆಲ್ಲ ಧ್ವನಿಯಲ್ಲ, ಇವತ್ತಿನ ಬೆಳಗ್ಗೆ ಇದೆಲ್ಲ. ಆದರೆ ಬುಧವಾರ ಮಹಾವಿಷ್ಣು, ವಿಷ್ಣುವಿನ ಕೃಪೆ ಹೇಗಿರುತ್ತಪ್ಪ ಅಂದರೆ, ಸಕಲ ಚರಾಚರಗಳಿಗೂ, ಎಲ್ಲ ತರಹ ಕ್ರಿಮಿಕೀಟಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಸಹಿತ ಆಹಾರವನ್ನು, ಸ್ಥಾನಮಾನವನ್ನು, ಬೇಕು ಬೇಡಗಳನ್ನು ನೋಡುವಂತಹವನು ಭಗವಂತ. ಆತ ದಯಪಾಲಿಸಿ ಸೃಷ್ಟಿಸಿರ್ತಕ್ಕಂತಹ ಅದನ್ನು ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ದು ಧರ್ಮ. ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ಗಿಡಮರಗಳಿಗೆ ನೀರು ಹಾಕಿ ಸಂರಕ್ಷಣೆ ಮಾಡಿಕೊಳ್ಳಿ. ಮರ ಒಣಗುತ್ತೆ, ಎಲೆ ಬಳ್ಳಿಗಳು ಉದುರುತ್ತೆ. ಈಗ ಉದುರುವ ಕಾಲ. ಇನ್ನೇನು ಆಗೋಯ್ತು ಅಂದರೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ, ಯುಗಾದಿ ಬಂದ್ಬಿಡುತ್ತೆ. ಯುಗಾದಿ ಬಂತು ಅಂದರೆ ಹಚ್ಚ ಹಸಿರು ಎಲ್ಲ ಕಡೆ ಕಣ್ಣುಗಳಿಗೆ ಆನಂದವನ್ನು ಕೊಡುತ್ತೆ. ಅದು ಕೊಡುವಾಗ ಸಂಪೂರ್ಣವಾಗಿ ಹೊಸ ಚಿಗುರು ಬರಬೇಕಾದ್ರೆ ಒಣಗಬೇಕು, ಆ ಎಲೆ ಉದುರಲೇಬೇಕು. ಆ ಸಮಯದಲ್ಲಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರ, ನೀರು ಬಹಳ ಮುಖ್ಯ. ಯಾರು ಮನೆಯಲ್ಲಿ ಈ ಕಾಯಕವನ್ನು ಮಾಡ್ತಿರೋ,
ನಿಮ್ಮನ್ನಾಗಲಿರ್ತಕ್ಕಂಥ ನಿಮ್ಮ ಪಿತೃದೇವತೆಗಳ ಸಹಿತ ನಿಮಗೆ ಅನುಗ್ರಹ ಮಾಡ್ತಾರೆ. ಯಾತಕ್ಕೆ ಅಂದರೆ ಪ್ರತಿ ದಿವಸ ನೋಡಿ, ಒಬ್ಬ ವ್ಯಕ್ತಿನ ಮನೆಗೆ ಕರೆದು ಊಟ ಹಾಕಿದ್ರೆ ಅದು ಒಂದಷ್ಟೇ ಫಲ. ಆದರೆ ಪ್ರಾಣಿ ಪಕ್ಷಿಗಳಿಗೆ ನೀವು ಆಹಾರವನ್ನು ಪ್ರತಿನಿತ್ಯ ಒಂದಿಷ್ಟು ಧಾನ್ಯಗಳನ್ನು ನೀರನ್ನ ಇಟ್ಟರೆ ಅದರ 1000ದಷ್ಟು ಫಲ. ಯಾಕೆಂದರೆ ಹಸಿದು ಬಂದಾಗ ಅದಕ್ಕೆ ಆಹಾರ ಬೇಕು, ಜೊತೆಗೆ ಎಲ್ಲಿ ಕೂತ್ಕೋಬೇಕೋ ಗೊತ್ತಿಲ್ಲ, ಎಲ್ಲಿರಬೇಕೋ ಗೊತ್ತಿಲ್ಲ. ಅದಕ್ಕೆ ಅಂತ ಇದ್ದಂಥ ಸ್ಥಳ ಗಿಡ ಮರಗಳನ್ನು ಹೊಡೆದು ಹಾಕ್ಬಿಟ್ಟಿದ್ದೀವಿ. ಹಾಗಾಗಿ ಕೆಲವಷ್ಟು ವಾಸ್ತುಗಳ ಮೇಲ್ಭಾಗದಲ್ಲಿ ಎಲ್ಲೋ ಒಂದಿಷ್ಟು ಸಣ್ಣ ಗೂಡು ಸಿಕ್ಕರೆ ಅಲ್ಲಿ ಗೂಡು ಕಟ್ಕೊಳ್ತಾ ಇರ್ತವೆ. ಅದಕ್ಕಾಗಿ ಇಂತಹದ್ದನ್ನು ದೂರ ಆಗಬೇಕು. ಹಾವಾಗಲಿ, ಕೋತಿಗಳಾಗಲಿ, ಯಾವುದೇ ಪ್ರಾಣಿ ಪಕ್ಷಿಗಳಾಗಲಿ ಯಾವುದನ್ನು ಸಹಿತ ನಿರ್ಲಕ್ಷ್ಯತನ ಮಾಡಿದಿರ ನಮ್ಮಂತೆ ಅದು ಬದುಕಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದು ನಾವು ವೇಸ್ಟ್ ಮಾಡೋ ಪದಾರ್ಥಗಳನ್ನು ವೇಸ್ಟ್ ಮಾಡಿದಿರ ಒಂದಷ್ಟು ಉಳಿಸಿ ಅದಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಚಿಂತನೆ ಇದು ಎಲ್ಲರೂ ನಾವು ಪಾಲನೆ ಮಾಡಬೇಕು. ಬರೀ ಒಂದು ಕಡೆ ಒಂದು ಪ್ರಾಂತ್ಯಕ್ಕೆ ಒಬ್ಬರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದನ್ನು ಮಾಡುವಂತಹದ್ದು ಸಹಿತ ಮಹಿಳೆಯರು, ತಾಯಂದರು ತಾವೇ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೀವೇ ಚಿಂತನೆ ಮಾಡಬೇಕು. ನೀವು ಬರೀ ನಿಮ್ಮ ಮನೆ ಮಕ್ಕಳ ಮಾತ್ರ ಹೊಟ್ಟೆ ತುಂಬಿಸಿದ್ರೆ ಸಾಲದು. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲಕ್ಕೂ ಹೊಟ್ಟೆ ತುಂಬಿಸಬೇಕು. ಅದಕ್ಕೆ ವಿಶ್ವಮಾತೆ ಆಗಿಬಿಟ್ಟಿದ್ದೀರಿ. ಅದಕ್ಕೋಸ್ಕರ ತಾಯಿ ಸ್ಥಾನ ನಿಮಗೆ ಅಂಥ ಸ್ಥಾನಮಾನ ಇದೆ. ಹಾಗಾಗಿ ಹೆಣ್ಣು ಮಕ್ಕಳ ಜವಾಬ್ದಾರಿ ಬಹಳ. ಇವತ್ತು ಹೆಣ್ಣು ಮಕ್ಕಳು ಪೈಲಟ್ ಓಡಿಸ್ತಾರೆ, ಲಾರಿ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ. ಏನೇ ಓಡಿಸಿದ್ರು ಬೈಕ್ ಓಡಿಸುವ ಮಾತ್ರ ನಿಮ್ಮ 2 ಕಾಲು ನೆಲದ ಮೇಲೆ ಇಡ್ತೀವಿ. ಎಲ್ಲಕ್ಕೂ ಸರಿ ಸಮಾನ. ನಮಗೆ ಗೊತ್ತಿರೋ ಪ್ರಕಾರ 2 ವೀಲರ್ಗೆ 2 ಬ್ರೇಕ್ ಬರುತ್ತೆ, ಹೆಣ್ಮಕ್ಳು ಕೂತ್ರೆ 4 ಬ್ರೇಕ್. ಅದಕ್ಕೆ 2 ಕಾಲಲ್ಲಿ ಅದುಕೊಳ್ಳೋದು, 2 ಕೈಯಲ್ಲಿ ಅದುಕೊಳ್ಳೋದು. ಅದು ನಿಮಗೆ ತುಂಬಾ ತೊಂದರೆ ಅನ್ಸುತ್ತೆ. ಅದು ಬೇರೊಬ್ಬರಿಗೂ ತೊಂದರೆ, ನಿಮಗೂ ತೊಂದರೆ. ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ದರೆ ಇಡೀ ಕುಟುಂಬದ ಆರೋಗ್ಯವನ್ನು ನೋಡುವಂಥ ಶಕ್ತಿ ನಿಮ್ಮದಾಗುತ್ತೆ. ಹಾಗೆ ನೊಂದುಕೋಬೇಡಿ. ಸಮಸ್ಯೆನೂ ಅಷ್ಟೇ ಹೆಣ್ಮಕ್ಕಳಿಗೆ ಜಾಸ್ತಿ ಇರತಕ್ಕಂಥದ್ದು. ಒಂದು ಹೆಣ್ಣು ತವರಲ್ಲಿ ಹುಟ್ಟಿ 18 ವರ್ಷ, 20 ವರ್ಷ, 22 ವರ್ಷ, 26 ವರ್ಷ ತನ್ನ ತವರು ಮನೆಯಲ್ಲಿ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಿ ಎಲ್ಲರ ಜೊತೆಯಲ್ಲಿದ್ದು ಹೆಣ್ಣು ಕೊನೆಗೆ ಮದುವೆ ಆದ ನಂತರ ಒಂದು ಹೊಸ ಮನೆಗೆ, ಹೊಸ ಕುಟುಂಬಕ್ಕೆ, ಹೊಸ ಜನಗಳ ಮಧ್ಯದಲ್ಲಿ ಅದೇ ನನ್ನ ಮನೆ ಅಂತ ಹೇಳಿ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕಾಗಿ ಅಲ್ಲಿಗೆ ಬರ್ತಾಳಲ್ಲ, ಆ ಬರುವಂಥ ಒಂದು ಗುಣ ಒಂದು ಹೆಣ್ಣಿಗಲ್ದಿರ ಗಂಡ ಖಂಡಿತ ಇಲ್ಲ. ನಾವೆಲ್ಲನ ಹೊರಟ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನನ್ನೊಬ್ಬರ ಪ್ರಶ್ನೆ ಅಲ್ಲ, ಎಲ್ಲರ ಪ್ರಶ್ನೆ, ಎಲ್ಲರ ಮನಸ್ಸಲ್ಲಿರೋದು. ಒಂದು ರಾತ್ರಿ ಅಪ್ಪಪ್ಪ ಅಂದರೆ ಒಂದು ರಾತ್ರಿ ಅಥವಾ 2 ರಾತ್ರಿ ಯಾವುದೇ ಪುಣ್ಯಕ್ಷೇತ್ರ ಆದರೂ, ಮನೆ ನಾವು ಹೋದಂಥ ತುಂಗನಾಥ್ ನೋಡಿದ್ರೆ ಎಲ್ಲಿಂದಲೇ ನೋಡೋ ಸಹಿತ ಹಾಲಿನಂಥ ಮಂಜು. ಅದು ಆ ಕಣ್ಣುಗಳಿಗೆ ನೋಡಿದ ಮರುಕ್ಷಣ ಎಷ್ಟು ಆನಂದ ಆಯ್ತು ಅಂದ್ರೆ, ಅಬ್ಬಾ ನಾವು ಇಲ್ಲೇ ಎಲ್ಲರೂ ಮನೆ ಮಾಡ್ಕೊಂಡು ಇರಬಾರ್ದಾ ಅಂತ. ಯಾವಾಗ ಮಧ್ಯಾಹ್ನ 2 ಗಂಟೆ ಆಯಿತೋ, ಹೊಟ್ಟೆ ಚುರುಗುಟ್ಟಕ್ಕೆ ಶುರು ಆಯಿತೋ, ಆಗ ಮನೆಗೆ ಜ್ಞಾಪಕ ಬಂದ್ಬಿಡ್ತು. ಅಷ್ಟೇ ಅಲ್ಲ, ಯಾವುದೇ ಒಂದು ಪ್ರಕೃತಿಯನ್ನು, ಯಾವುದೇ ಒಂದು ಸವಿಯುವಂಥದ್ದಾದರೂ ಆ ಸವಿಯೋದಕ್ಕೆ ಒಂದಷ್ಟು ಕಾಲ ಮಾತ್ರ. ಅದಾದ ನಂತರ ನಮ್ಮ ಗೂಡು ನಮಗೇ ಚೆಂದ. ನಮ್ಮ ಗೂಡಾಗ್ಬೋದು, ನಮ್ಮ ಪರಿಸರ ಆಗ್ಬೋದು, ನಮ್ಮ ಪ್ರಾಂತ್ಯ ಆಗ್ಬೋದು, ನಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ತಾಯಂದ್ರಾಗ್ಬೋದು, ಅವರೇ ನಮಗೆ ಬೇಕು. ಅದರಿಂದ ಇಲ್ಲಿ ಎಲ್ಲರಿಗೂ ಅವರದ್ದೇ ಆದಂತಹ ಆದ್ಯತೆ ಇದೆ. ಅದರಲ್ಲಿ ಹೆಣ್ಣಿನ ಪಾತ್ರ ಬಹಳ ದೊಡ್ಡದಾಗಿದೆ. ವಿಶ್ವ ಮಹಿಳಾ ದಿನಾಚರಣೆಯ ಈ ಶುಭ ದಿನದಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹಿತ ಶ್ರೇಯಸ್ಸುಂಟಾಗಲಿ. ಇದು ಇವತ್ತಿಗೆ ಮಾತ್ರ ಸೀಮಿತವಲ್ಲ, ವರ್ಷದ 365 ದಿವಸ ಪ್ರತಿ ಕ್ಷಣ ಹೆಣ್ಣಿಗೆ ಗೌರವ, ಸ್ಥಾನಮಾನ ಎಲ್ಲವೂ ಸಿಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಹೌದು, ಇಂದಿನ ಭಾಗದಲ್ಲಿ ಒಂದು ಮನವಿ ಅಂತ ಮಾಡಿದ್ದಾಯಿತು. ಇನ್ನು ನಿಮ್ಮೆಲ್ಲರ ಮೆಚ್ಚಿನ, ಅಚ್ಚುಮೆಚ್ಚಿನ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಈಗ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂದರೆ ಈ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಕ್ಕಂಥ ಈ ಒಂದು ಆಯುರ್ವೇದದ ಔಷಧಿ ನಿಜಕ್ಕೂ ಅತ್ಯದ್ಭುತ. ಮತ್ತು ಇದನ್ನು ಸಣ್ಣ ಮಕ್ಕಳಿನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಕೂಡ ಸ್ವೀಕರಿಸ್ಬೋದಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ. ಆ ಔಷಧಿಯಲ್ಲಿ ನಾನು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ. ಔಷಧಿಯನ್ನು 2 ರೀತಿ ಉಪಯೋಗಿಸ್ಕೊಳ್ಬೋದು. ಒಂದು, 10 ರಿಂದ 15 ವರ್ಷ ದಾಟಿರತಕ್ಕಂಥ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರಾಗಲಿ, ಯುವತಿಯರಾಗಲಿ, ಮಕ್ಕಳಾಗಲಿ, ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು. 10-15 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆ ಔಷಧಿಯನ್ನು ಯಾವ ರೀತಿ ಉಣಬಡಿಸಬೇಕು ಎಂಬತಕ್ಕಂಥದ್ದನ್ನು ಪ್ರತಿಯೊಂದನ್ನು ಕೂಡ ಸವಿಸ್ತಾರವಾಗಿ ತಿಳಿಸಿರತಕ್ಕಂಥದ್ದಿದೆ ಈ ಒಂದು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಬರೀ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ, ಏನದು ಆಯುರ್ವೇದದ ಔಷಧಿ ಅಂತ ಬೇರೆ ಹೇಳಿದ್ದೀರಲ್ಲ, ಅದನ್ನೇನು ವಿಶೇಷ, ಅದನ್ನು ಸ್ವಲ್ಪ ಬಾಯ್ಬಿಟ್ಟು ಹೇಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀವಿ.
ನಾನು ಈಗ ನಿಮ್ಗೇನಾದರೂ ಸಾಮಗ್ರಿಗಳು ಹೇಳಿಬಿಟ್ರೆ ನಿಮ್ಗೆ ಆಸಕ್ತಿ ಆ ಕ್ಷಣ ಎಲ್ಲೋ ಒಂದು ಕಡೆ ಕಡಿಮೆ ಆಗೋಗುತ್ತೆ. ಏನಕ್ಕೆ ಅಂತಲೂ ಕೂಡ ಹೇಳ್ತೀನಿ. ನೀವೆಲ್ಲರೂ ನಾನೇನಾದರೂ ಆಚೆ ಕಡೆ ಕಾರ್ಯಕ್ರಮಕ್ಕೆ ಬಂದರೆ ನನಗೊಂದು ಮಾತು ಹೇಳ್ತಾ ಇದ್ರಿ, ನಮ್ಮ ಮನೆ ಸುತ್ತಮುತ್ತ ನಮ್ಮ ಮನೆ ಹತ್ರ ಸಿಗ್ತಕ್ಕಂಥ ಪದಾರ್ಥಗಳಿಂದ ತಿಳಿಸ್ಕೊಡಿ ಗುರುಗಳೇ, ನೀವು ನನಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವನಸೆರೆಯನ್ನು ತಿಳಿಸ್ಕೊಡ್ತೀರಿ, ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಸಿಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಸಹಜವಾಗಿ ಸಿಗ್ತಕ್ಕಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳಿಂದ ಅದ್ಭುತ ಆಯುರ್ವೇದದ ಔಷಧಿಯನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತೋರಿಸ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಅಷ್ಟೇ ತಾವು ಒಂದು ಸತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಆ ಕ್ಷಣ ಹಾಗೆ ನಿಮ್ಮ ಮನೇಲಿರ್ತಕ್ಕಂಥ ಸಾಮಗ್ರಿಗಳಲ್ಲೆಲ್ಲ ನೀವು ಮುಂದೆಗಡೆ ತೊಗೊಂಬಂದು ಇಟ್ಕೊಂಡ್ಬಿಡ್ಬೋದು. ಆದರೆ ಹೇಳ್ತಾ ಇದ್ದೀನಿ ಗುರುಗಳೇ, ನೀವು ವನಸಿರಿ ಅಂತ ಹೇಳ್ತಾ ಇದ್ದೀರಿ, ಆ ಕ್ಷಣ ನಮ್ಮ ಮನೇಲಿ ಎಲ್ಲಿ ಸಿಗತ್ತೆ ಅದೇ ನೀವು ಕಾದು ನೋಡ್ಬೇಕು. ಆ ಕ್ಷಣ ಎಲ್ಲ ನಿಮಗೆ ಸಿಗ್ತಕ್ಕಂಥದ್ದೇ, ಎಲ್ಲ ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದೇ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾಗಿದೆ. ಈ ಬಾರಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಆದರೆ ಯಾವ ವಿಚಾರಕ್ಕೆ ಅಂತ ನಾನು ಹೇಳ್ತಾ ಇದ್ದೇನೆ, ಇತ್ತೀಚಿನ ದಿನಮಾನಗಳಲ್ಲಿ ಈಗ ಶಿವರಾತ್ರಿಗಿಂತ ಮುಂಚೆ ಇರತಕ್ಕಂಥ ಚಳಿಯಿಂದ ಸಾಕಷ್ಟು ಜನ ಈ ಒಂದು ಕೆಮ್ಮು ನೆಗಡಿಯಿಂದ ಒದ್ದಾಡ್ತಾ ಇದ್ದೀರಿ. ಈಗ ಧಗೆಗೆ ನಿಮ್ಗೆಲ್ಲವೂ ಕೂಡ ಆರೋಗ್ಯದ ಬದಲಾವಣೆ ಯಾವ ರೀತಿ ಆಗಿದೆ ಅಂದರೆ ಯಾವುದೂ ಕೂಡ ಸ್ಥಿಮಿತವಾಗಿರ್ತಕ್ಕಂಥದ್ದಲ್ಲ. ಒಂದು ಕ್ಷಣ ಚಳಿ ಆಗ್ತಾ ಇದೆ, ಒಂದು ಕ್ಷಣ ತುಂಬ ಬಿಸಿ ಆಗ್ತಾ ಇದೆ, ಸಂಜೆ ಆಗ್ತಾ ಇದ್ದಂಗೆ ವಿಪರೀತ ಚಳಿ, ಬೆಳಗ್ಗೆ ಆಗ್ತಾ ಇದ್ದೆ ಇನ್ನೇನು ಬೆಳಗ್ಗೆ ಆಯಿತು ಒಂದು 8 ಗಂಟೆ 9 ಗಂಟೆ ಆಗ್ತಾ ಇದೆ, ಸೂರ್ಯನ ತಾಪಮಾನ ಜಾಸ್ತಿ ಏರ್ತಾ ಇದೆ ಅಂದರೆ ಆ ಧಗೆನೇ ತಡ್ಕೊಳಕ್ಕಾಗ್ತಾ ಇಲ್ಲ. ಇಂತಹ ಸಮಯದಲ್ಲಿ ನಿಮ್ಮ ಗಂಟ್ಲಿನಲ್ಲಿ ಕೆರೆತ, ಗಂಟ್ಲು ಉರಿ, ಆಮೇಲೆ ಗಂಟ್ಲಿನಲ್ಲಿ ಕಫ ತುಂಬಿಕೊಂಡಿರ್ತಕ್ಕಂಥದ್ದು, ಒಬ್ಬರ ಹತ್ರ ಏನಾದರೂ ಮಾತಾಡಬೇಕಾದ್ರೂ ಕೂಡ ಭಾರಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ, ನೆಮ್ಮದಿಯಾಗಿ ಸ್ಪಷ್ಟವಾಗಿ ನೀವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಮಸ್ಯೆಗಳು, ಮಕ್ಕಳು ಕೂಡ ಯಾಕೋ ವಿಪರೀತ ಕೆಮ್ಮುತ್ತಾ ಇದ್ದಾರೆ, ಗಂಟ್ಲೆಲ್ಲ ಉರಿತಾ ಇದೆ, ನೆವೆ ಆಗ್ತಾ ಇದೆ, ಇಂತಹ ಸಮಸ್ಯೆ. ಹಾ ಗುರುಗಳೇ, ಕೆಮ್ಮು ನೆಗಡಿ ಬಂತು ಅಂದರೆ ಹಾ ಈಗ ಹೊಸದಾದಂಥ ಒಂದು ತಳಿ ಬರ್ತಾನೆ ಒಂದು ಹೆಸರಿಟ್ಕೊಂಡು ಬಂದ್ಬಿಟ್ಟಿದೆ. ಹಾ ಹಿಂದೆ ಹೆಸರನ್ನ ಇಟ್ಟರು, ಇವತ್ತು ತಳಿ ಇಟ್ಕೊಂಡೇ ಬಂದ್ಬಿಟ್ಟಿದೆ. ಸದ್ಯ ಆ ತಳಿ ಕೈಲಿ ಸಿಕ್ಕಾಕೊಂಡು ಇನ್ನೆಲ್ಲಿ ನರಳುವಂಥದ್ದಾಗತ್ತೆ. ಹಾಗಿದ್ರೆ ಆದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಬೇಕಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದೇ ತಿಳಿಸ್ಬಿಟ್ಟಿದ್ದೀನಿ ಗುರುಗಳೇ. ಅದಕ್ಕೆ ನಮ್ಮ ಪರಿಸರದಲ್ಲಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ, ಭಾರತ ದೇಶದಲ್ಲಿ ಇಲ್ಲಿ ಸಿಗದಿರತಕ್ಕಂಥ ವನಸಿರಿಗಳು ಮತ್ತೆಲ್ಲೂ ಸಿಕ್ಕೋದಿಲ್ಲ. ಹೌದು, ಇವತ್ತಿನ ದಿವಸ ಹೊರದೇಶಗಳಲ್ಲಿರ್ತಕ್ಕಂಥವ್ರು ವಿದೇಶಿಗರು ಸಹಿತ ನಮ್ಮ ಈ ನೆಲದ ಸಂಪತ್ತನ್ನು, ಭಾರತ ದೇಶದ ಸಂಪತ್ತನ್ನು, ಭಾರತ ದೇಶದಲ್ಲಿರ್ತಕ್ಕಂಥ ವೈದ್ಯಕೀಯ ಪದ್ಧತಿಯನ್ನು, ಆಯುರ್ವೇದಿಕ್ ಪದ್ಧತಿಯನ್ನು ಎಲ್ಲರೂ ಸಹಿತ ಒಗ್ಗೂಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿರೋ ಪ್ರತಿಯೊಂದು ಮೂಲಿಕೆ ಅಂಥದ್ದು. ಒಂದು ತುಳಸಿಯಲ್ಲಂಥ ಶಕ್ತಿ ಇದೆ, ಒಂದು ಬೇವಲ್ಲಂಥ ಶಕ್ತಿ ಇದೆ, ಒಂದು ಇದು ದೊಡ್ಡ ಪತ್ರೆಯಲ್ಲಿ ಶಕ್ತಿ ಇದೆ, ಒಂದು ನೆಲಬೇವಲ್ಲಂಥ ಶಕ್ತಿ ಇದೆ. ಒಂದ ಎರಡ ಹೇಳ್ತಾ ಹೊರಟ್ರೆ ಒಂದು ಅಷ್ಟೋತ್ತರದ ಲಿಸ್ಟ್ ಇದೆ. ಇಷ್ಟೆಲ್ಲ ಒಂದು ವಿಶೇಷತೆ ಕೊಟ್ಟಿರ್ತಕ್ಕಂಥದ್ದು ತಾಯಿ ಪ್ರಕೃತಿ ಮಾತೆ. ಅಂತಹ ಪ್ರಕೃತಿ ಮಾತೆಯ ಉಳಿವಿಕೆಗಾಗಿ, ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗಾಗಿ ನಿಮ್ಮ ಸ್ವರ, ನಿಮ್ಮ ಗಂಟ್ಲು ಮತ್ತು ನಿಮ್ಮ ಆ ಉಸಿರಾಟದ ಪ್ರಕ್ರಿಯೆ ಇವೆಲ್ಲವೂ ಚೆನ್ನಾಗಿರಬೇಕಂದ್ರೆ ಈ ಭಾನುವಾರದ ಸಂಚಿಕೆಯಲ್ಲಿ ಅಂಥದೇ ಅದ್ಭುತ ಇನ್ನೂ ನಾನು ಕಂಡಿಲ್ಲ. ಏನು ಮಾತಾಡಿದರೆ ಗೊತ್ತಿಲ್ಲ, ನೋಡೋಣ. ನಾನು ಕಾದು ನೋಡ್ತೀನಿ, ನೀವು ಕಾದು ನೋಡಿ. ಇದರ ಜೊತೆಗೆ ಅನುಭವಿಸ್ತಕ್ಕಂಥದ್ದೇ ಗುರುಗಳೇ. ಸಮಯ ನನಗೆ ಸ್ವಲ್ಪ ಬಿಟ್ಕೊಡಿ, ಪಂಚಾಂಗ ಇದೆ, ಪರಿಸ್ಥಿತಿ ನೋಡಿ ಹೇಗಿದೆ. ಇರಲಿ. ಇನ್ನೊಂದು ವಿಶೇಷ, ಇದೇ ಕಳೆದ 3 ವರ್ಷಗಳ ಹಿಂದೆ ಶನೈಶ್ಚರ ಮಹಾಯಾಗವನ್ನು ಬಹಳ ಅದ್ಭುತಕರವಾಗಿ ಎಲ್ಲರ ಮನಸ್ಸೊಪ್ಪುವಂತ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹಿತ ನೆನೆಸಬೇಕು. ಯಾಕೆಂದರೆ ಬೆಂಗಳೂರಿನ ಉತ್ತರ ಸಾದಹಳ್ಳಿನಲ್ಲಿ ಆಗಷ್ಟೇ ನಾವು ಆ ಗ್ರಾಮಕ್ಕೆ ಬಂದದ್ದು. ಸಾದಹಳ್ಳಿ ನವರತ್ನ ಅಗ್ರಹಾರ, ನವರತ್ನ ಅಗ್ರಹಾರದಲ್ಲಿ ನಡೆದಂತಹ ವೈಭವೀಪೂರಿತವಾದಂತಹ ಶನೈಶ್ಚರನ ಮಹಾಯಾಗ, ಆ ಯಾಗದ ದೃಶ್ಯಗಳನ್ನು ಒಂದಿಷ್ಟು ನೋಡೋಣ, ಆನಂದಿಸೋಣ. ಯಾಕೆಂದರೆ ಇದೆಲ್ಲ ಒಂದು ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಆ ವಿಶೇಷತೆಯನ್ನು ನೋಡೋದೇ ಒಂದು ಆನಂದ. ನೋಡೋದು ಉದ್ದೇಶ ಶನೈಶ್ಚರನ ಮಹಾಮಂತ್ರವನ್ನು ವಿಶೇಷವಾಗಿ ಪಠನೆ ಮಾಡಿ ಪ್ರತಿಯೊಬ್ಬರು ಸಹಿತ ಯಶಸ್ಸನ್ನು ಕಾಪಾಡಿಕೊಳ್ಳಿಕ್ಕಾಗಿ. ನೀಲಾಂಜನ ಸಭಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ನೋಡಿ, ಅದ್ಭುತಕರವಾಗಿರ್ತಕ್ಕಂಥ ಒಂದಷ್ಟು
ತುಣುಕುಗಳನ್ನು ನಾವಿವತ್ತು ನೋಡಿ ಆನಂದಿಸೋಣ. ಸ್ವತಃ ನೀವೇ ಈ ಅನುಷ್ಠಾನವನ್ನು ಮಾಡಿದಷ್ಟು ಫಲ ಸಿಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ. ಗಣಪತಿ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ ಸ್ವಾಹಾ. ಮಹಾಗಣಪತಯೈ ನಮಃ. ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹಾ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ್ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಪಂಚಾಂಗ ನನ್ನ ಕೈಲಿದೆ. ಸಮಯ ಬಹಳ ಮುಂದೋಗಿದೆ. ಹಾಗೆ ಶನಿಶ್ಚರ ಮಹಾಯಾಗದ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಬೇಕಾಗಿದೆ. ಆದರೆ ಅದಕ್ಕೆ ಅಂತ ಸಮಯ ನಾಳೆಗೆ ನಿಗದಿಯಾಗಿದೆ. ಇವತ್ತು ನಾವು ಅದನ್ನು ಮುಂದುವರಿಸಿದ್ರೆ ಬಹುಶಃ ಪಂಚಾಂಗ, ಇನ್ನು ರಾಶಿಫಲ ಎಲ್ಲಕ್ಕೂ ಹೋಗುತ್ತೆ. ಆದರೆ ಈ ದಿನ ನೆನಪಲ್ಲಿ ಉಳಿಯುವಂತಹ ದಿನ, ಈ ಶುಭ ದಿನ, ಇವತ್ತಿನ ದಿವಸ ಇದೇ 3 ವರ್ಷಗಳ ಹಿಂದೆ ನಡೆದಂಥ ಶನಿಶ್ಚರ ಮಹಾಯಾಗ. ಆ ಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಶನಿಶ್ಚರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನಿಜಕ್ಕೂ ಅದ್ಭುತವಾದಂತಹ ದೃಶ್ಯ, ಇವತ್ತಿಗೂ ನನ್ನ ಕಣ್ಣು ಕಟ್ಟುವಂತಹ ದೃಶ್ಯಗಳು. ಅಲ್ಲಿ ಬಂದಂತಹ ಅಭಿಮಾನಿ ದೇವರುಗಳು, ಆ ಯಾಗಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಷ್ಟೋ ಕಂಡು ಕಾಣದಂಥ ಕೈಗಳು, ಅದಕ್ಕೆ ಸಂಪೂರ್ಣವಾಗಿ ನನ್ನ ಬೆನ್ನಲ್ಲಿ ನಿಂತಿರ್ತಕ್ಕಂಥ ನನ್ನ ಜೀ ಕನ್ನಡ, ಹಾಗೆ ಒಂದು ಬೃಹತ್ ಮಟ್ಟದ ಶಿವನಿಗೆ ಒಂದು JCPನೋ ಕ್ರೈನೋ, ಆ ಕ್ರೈನಲ್ಲಿ ನಿಂತು ಶಿವನಿಗೆ ಅಭಿಷೇಕ ಮಾಡಿದ್ದು, ಅದೆಲ್ಲವೂ ನೋಡಲಿಕ್ಕೆ ಆನಂದ. ಹಾಗೆ ದೂರದ ತಿರುನೆಲ್ಲಾರ್ ಕ್ಷೇತ್ರದಿಂದ ಶನೈಶ್ಚರನ ಆ ಸುಂದರವಾದಂತಹ ವಿಗ್ರಹವನ್ನು ತಂದು ಯಾಗವನ್ನು ನಡೆಸಿದ್ದು. ಇದೆಲ್ಲದರ ಜೊತೆಗೆ ಗಜ ಅಂದರೆ ಆನೆ ಮೇಲೆ ಮೆರವಣಿಗೆ ಬಂದದ್ದು. ಆನೆ ಅಂದರೆ ಆನಂದ್ ಗುರುಜಿಗೆ ಬಹಳ ಪ್ರೀತಿ. ಅದಕ್ಕೆ ಎಲ್ಲಿಂದ ಎಲ್ಲಿ ಹೋದರೂ ಆನೆ ಇದ್ದೇ ಇರುತ್ತೆ, ಆನೆ ಮೆರವಣಿಗೆ ಇದ್ದೇ ಇರುತ್ತೆ. ಆ ಆನೆ ಮೇಲೆ ಬಂದದ್ದು ತುಂಬ ದೊಡ್ಡದಾದಂಥ ಹೋಮದ ಕುಂಡ, ಹಾಗೆ ಆ ಬೃಹತ್ ಮಟ್ಟದ ವೇದಿಕೆ, ಆ ವೇದಿಕೆಯಲ್ಲಿ ಒಂದು ವಿಶೇಷವಾದ ಪುಷ್ಪವೃಷ್ಟಿ, ಎಲ್ಲವೂ ಆನಂದವೇ. ಅದನ್ನು ನಾಳೆ ಆ ಕಂಪ್ಲೀಟ್ ಆ ಚಿತ್ರವನ್ನು ಚಿಕ್ಕದಾಗಿ ಚುಟುಕಾಗಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪಂಚಾಂಗ ಶ್ರವಣ ಮಾಡೋಣ. ಭಾವನೆಗಳನ್ನು ಒಳ ತುಂಬಿಕೊಂಡಿರ್ತಕ್ಕಂಥ, ಸಂಬಂಧಗಳನ್ನು ಬೆಸೆತಕ್ಕಂಥ ಬಣ್ಣಗಳ ಹಬ್ಬ ಇವತ್ತಿನ ದಿವಸ, ಹೋಲಿ. ಖಂಡಿತ ಬಣ್ಣದ ಹಬ್ಬ. ಇದು ಇಷ್ಟೆಲ್ಲ ವಿಶೇಷತೆಗಳಿರೋದ್ರಿಂದ ಎಲ್ಲ ವಿಶೇಷತೆಗಳಿಗಿನ್ನ ಭಾವನೆಗಳನ್ನು ತುಂಬಿ ಭಾವನೆಗಳ ಮಧ್ಯದಲ್ಲೇ ಆಟ ಆಡ್ತಾ ಭಾವನೆಗಳಿಗೆ ಜೀವ ಕೊಡ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು. ಹೌದು, ಹೆಣ್ಣು ಮಕ್ಕಳ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಶುಭ ದಿನ ಇವತ್ತಾದ್ದರಿಂದ ವಿಶ್ವ ಮಹಿಳಾ ದಿನಾಚರಣೆ ಎಷ್ಟು ಹೊಗಳಿದ್ರು, ಎಷ್ಟು ಆನಂದವಾಗಿ ನಾವು ಪೂಜಿಸಿದ್ರು ಅಷ್ಟೇ ಆನಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೇ ಉತ್ತರಾಯಣೆ ಶಿಶುತ್ತು ಪಾಲ್ಗುಣ ಮಾಸ ಕೃಷ್ಣಪಕ್ಷ. ಆಗಲೇ ಶುಕ್ಲ ಮುಗಿತು, ಕೃಷ್ಣಪಕ್ಷ ಬಂದಾಯಿತು. 8/3/2023 ಬುಧವಾರ, ಪಾಢ್ಯ ಪುಬ್ಬ ನಕ್ಷತ್ರ. ಇವತ್ತು ಪುಬ್ಬ ನಕ್ಷತ್ರ ಇದೆ. ನಕ್ಷತ್ರ ಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ರಾಶಿ ಫಲದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಮಾಘ ಆಯಿತು, ಪಾಲ್ಗುಣದಲ್ಲಿ 15 ದಿವಸ ಮುಗಿದು ಹೋಯಿತು. ದಿನಗಳು ಬಹಳ ಬೇಗ ಉರುಳೋಗ್ತಾ ಇರುತ್ತೆ. ಆದರೆ ನಾವು ಏನು ಸಾಧನೆ ಮಾಡಿದ್ದೀವಿ, ಏನು ಮಾಡ್ತಿದ್ದೀವಿ, ನಮ್ಮ ದಿನಚರಿ ಹೀಗಿದೆಯಲ್ಲ, ಬಹಳ ವೇಗವಾಗಿ ನಡೀತಿರ್ತಕ್ಕಂಥದ್ದು.
ಈ ವೇಗತೆ, ಅತಿಯಾದಂಥ ವೇಗ, ನಾವು ಏನನ್ನು ತೊಗೊಂಡು ಹೋಗ್ತಿದ್ದೀವಿ, ಏನನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ಏನನ್ನು ಕಳೆದು ಹೋಗ್ತಾ ಇದ್ದೀವಿ, ಏನು ಕಳ್ಕೊಳ್ತಾ ಇದ್ದೀವಿ, ಎಲ್ಲ ಚಿಂತನೆ ಬೇಕು. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದ ಕಡೆ ಎಲ್ಲರೂ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಇವತ್ತು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯ ನಡೆ ಇರಲಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತುಗೂ ಸಹಿತ ನೀವು ಮಾತಲ್ಲೇ ತಲೆ ಕೆಡಿಸ್ಕೊಂಡು ಇನ್ನೇನೋ ಒಂದು ಹೆಜ್ಜೆ ಹಾಕಿ ಅಚಾತುರ್ಯ ಮಾಡ್ಕೊಳ್ಳೋದು ಬೇಡ. ಮೇಷರಾಶಿಯಲ್ಲಿರ್ತಕ್ಕಂಥವರು ವಾಹನವನ್ನು ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ. ಮೇಷರಾಶಿಯಲ್ಲಿರ್ತಕ್ಕಂಥವರು ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಳಿ. ಯಾಕೆಂದರೆ ಇವತ್ತು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೇ ಕಂಡು ಕಾಣ್ತಾ ಇದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ಲೇವಾದೇವಿ ಆಗಲಿ, ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಇರಲಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಅದರ ಫಲಾಫಲಗಳನ್ನು ತಾವು ಸ್ವೀಕರಿಸಬೇಕು. ಇವತ್ತು ನಿಮ್ಮ ಅದೃಷ್ಟ ದಿನ ಆಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ನಿಮ್ಮ ಗ್ರಾಮ ದೇವತೆಯನ್ನು, ನಿಮ್ಮ ಮನೆ ಇರ್ತಕ್ಕಂಥ ನಿಮ್ಮ ಕುಲದೇವರನ್ನ, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತಾಪಿತೃಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿ, ಆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತಿನ ಫಲಾಫಲಗಳು ಸಾಕಷ್ಟು. ದೂರಬಾರ ಪ್ರಯಾಣ, ಮನೋರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ವಿಶೇಷತೆ ಬೇಕು. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಂತೂ ಒಳ್ಳೆ ಒಡವೆಗಳನ್ನು, ಒಳ್ಳೆ ವಸ್ತ್ರವನ್ನು, ಒಳ್ಳೆ ಕಲರ್ಫುಲ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು, ಅಥವಾ ನಿಮ್ಮ ಸೌಂದರ್ಯದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದನ್ನು, ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮ ಕಾಸ್ಟ್ಯೂಮ್ಸ್ ಏನಿದೆ ಅಥವಾ ಕಾಸ್ಮೆಟಿಕ್ಸ್ ಏನಿದೆ ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಗಂಡಸರಂತೂ ಇವತ್ತಿನ ಲೇವಾದೇವಿಗಳಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ. ಆದರೂ ನೀವು ಅಂದುಕೊಂಡಷ್ಟು ಸಾಧನೆ ಮಾಡುವಂಥ ಯೋಗಫಲ ಈ ಶುಭ ದಿನ ಇದೆ. ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಬಿಟ್ಟು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಖಂಡಿತ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಲ್ಲೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದೃಷ್ಟ ಚೆನ್ನಾಗಿದೆ ಅಂದಾಗ ಯಾವ ಕೆಲಸಕ್ಕೂ ಸಹಿತ ಯಾವುದ್ರ ಬಗ್ಗೆಯೂ ಆಲೋಚನೆ ಮಾಡಬೇಕಾದಿಲ್ಲ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಇವತ್ತು ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಇರುತ್ತೆ ಅದರ ಬಗ್ಗೆ ನಿಮ್ಮ ಚಿಂತನೆ ಸಮಂಜಸವಾಗಿರುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಿರಲಿ, ನಿಮ್ಮ ಆರೋಗ್ಯ ಇರಲಿ, ಏನೇ ಆದರೂ ಸಹಿತ ಇವತ್ತು ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮತ್ತೊಂದು ಕಿವಿ ಮಾತು ಮಿಥುನ ರಾಶಿಯವರಿಗೆ. ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷದ ಒಳಗೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಹುರುಳಿ. ಅಕ್ಕಿ ಮತ್ತು ಹುರುಳಿ ಅಂದರೆ ಚಂದ್ರ ಮತ್ತು ಕೇತು, ಈ ಹುರುಳಿ ಮತ್ತು ಅಕ್ಕಿಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಏನೇ ಕೆಲಸ ಮಾಡಬೇಕು ಅಂತ ಮುಂದೋದ್ರು ಎಲ್ಲದರಲ್ಲೂ ಸಹಿತ ಲಾಭವನ್ನು ಗಳಿಸ್ತೀರಿ. ಕರ್ಕಾಟಕ ರಾಶಿಯವರು ನಿಮ್ಮ ಮನಸ್ಸಿನ ಸ್ಥಿತಿ ಭಾಳಷ್ಟು ತಾಳ್ಮೆಯಿಂದ ತಿಳಿಯಾದಂಥ ರೀತಿ ಇಟ್ಕೊಂಡಿರೋದ್ರಿಂದಲೇ ಇವತ್ತು ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಮಾತ್ರ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು, ಭಯಪಡಬೇಕಾದ್ದಿಲ್ಲ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ನಿಮ್ಮ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ನಿಮ್ಮ ಕುಟುಂಬಸ್ಥರು ಎಲ್ಲರ ಸಹಕಾರದೊಂದಿಗೆ ಅಧಿಕವಾದಂತಹ ಲಾಭವನ್ನು ಗಳಿಸುವಂತಹ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇದನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಒಂದಷ್ಟು ತೊಂದರೆಗಳಾಗ್ಬೋದು, ವ್ಯವಹಾರಗಳಲ್ಲಿ ಅಪತ್ರೆ ಬರ್ಬೋದು. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಒಳ್ಳೆಯದನ್ನು ಕೈ ಬಿಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ.
ಕೋಪವನ್ನು ದೂರ ಮಾಡಿಕೊಂಡು ತಾಳ್ಮೆ ಸಮಾಧಾನವಾಗಿದ್ದರೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಲ್ಲಿರುತ್ತೆ. ಆದರೂ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 45 ನಿಮಿಷ 2 ಗಂಟೆಯಿಂದ 2 ಗಂಟೆ 45 ನಿಮಿಷದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿದೆ. ಈ ಸಮಯ ಮಾತ್ರ ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಈ ಸಮಯದಲ್ಲೇ ಸಾಧ್ಯವಾದರೆ 1 ಲೋಟ ನೀರನ್ನ ಹಸಿರು ಗಿಡಗಳಿಗೆ ಹಾಕುವಂಥ ಕೆಲಸ ನೀವು ಮಾಡಿ. ಅಂದರೆ ಗಿಡ ಮರಗಳಿಗೆ ನೀರು ಉಣಿಸಿದ್ರೆ ಈ ಸಮಯದಲ್ಲಿ 1 ಉದ್ದರಣೆ ನೀರು ಹಾಕೋದು ಸರಿಯೇ, ದೋಷ ಪರಿಹಾರ ಆಗುತ್ತೆ. ಇದನ್ನು ಪ್ರಯತ್ನ ಪಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಗ ಕನ್ಯಾ ರಾಶಿಯಿಂದ ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ತುಂಬ ದಿನಗಳ ನಂತರ ಇಂಥ ಒಂದು ಅದೃಷ್ಟದ ದಿನ ಇವತ್ತಂದರೆ ಇದು ತಪ್ಪಾಗಲಾರದು. ಆದರೂ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಎಂಬತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ವಿಚಾರವನ್ನು ತಲೆಗೆ ತಗೊಂಡ್ರೆ ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಅದರ ಬಗ್ಗೆ ನಿಮ್ಮ ಆಸಕ್ತಿ ಇಟ್ಕೊಳ್ತಕ್ಕಂಥದ್ದು. ನೋಡಿದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಯಾವ ಕೆಲಸವನ್ನು ಜವಾಬ್ದಾರಿ ವಹಿಸ್ಕೊಳ್ತೀರೋ ಆ ಕೆಲಸದಲ್ಲಿ ತಾವು ಮುಂದೆ ನಡೆಯುವಂಥದ್ದು ಬಹಳ ಉತ್ತಮ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಧ್ಯಾಹ್ನ 3ರಿಂದ 4 ಗಂಟೆ 15 ನಿಮಿಷ 3ರಿಂದ 4:15 ತುಂಬ ಅದೃಷ್ಟದ ಕ್ಷಣ ಅಂತ ಹೇಳ್ಬೋದು. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಅರ್ಧ ತಲೆನೋವು, ಹೊಟ್ಟೆಗೆ ಸಂಬಂಧಪಟ್ಟಂಥ ಹೊಟ್ಟೆ ನೋವು ಅಥವಾ ಅಧಿಕವಾದಂತಹ ಬೆನ್ನೋವು ಬರುವಂಥದ್ದು, ಕಾಲಿನ ಹಿಮ್ಮಡಿಗಳ ನೋವು ಬರತಕ್ಕಂಥ ಪರಿಸ್ಥಿತಿ ಇವತ್ತಿರೋದ್ರಿಂದ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ, ಹೆಚ್ಚಿನ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಅಭಿವೃದ್ಧಿ ಪಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಭಗವಂತ ನಿಮ್ಮ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಒಂದು ಸುಖ, ಸಂತೋಷ, ನೆಮ್ಮದಿ ಅಥವಾ ಮಾಡುವ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿ. ಯಾವ ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ದೇವತಾ ದರ್ಶನ, ದೇವರ ದರ್ಶನ ಅಥವಾ ಗುರು ಹಿರಿಯರ ಆಶೀರ್ವಾದ, ಒಳ್ಳೆಯ ಒಂದು ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಈ ಶುಭ ಸಂದರ್ಭದಲ್ಲಿ ಗೋಮಾತೆಯ ಪ್ರಾರ್ಥನೆ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ತಕ್ಕಂಥದ್ದು, ಇದರಿಂದ ನಿಮ್ಮ ಮನಸ್ಸನ್ನು ಖುಷಿಪಡಿಸ್ಕೊಳ್ತಕ್ಕಂಥದ್ದು. ಇದೆಲ್ಲವೂ ಸಿದ್ಧ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ವಿಶೇಷವಾಗಿದೆ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಆರ್ಥಿಕ ಸಂಕಷ್ಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ತಿಂತೀರಿ. ಅಂದರೆ ಕೊಟ್ಟರು ತೆಗೆದುಕೊಳ್ತಕ್ಕಂತಹ ಲೇವಾದೇವಿ, ಯಾವುದೇ ಹಣಕಾಸಿನ ವಿಚಾರ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನ, ಸ್ಟೇಷನ್ನು ಅಥವಾ ಇಂತಹ ಕಡೆ ಇದ್ದರೂ ಸಹಿತ ಭಾಳ ಜೋಪಾನ ಬೇಕು. ಇವತ್ತು ಯಾರೊಬ್ಬರನ್ನ ನಂಬಿ ಒಂದೆಜ್ಜೆ ಮುಂದೆ ಹಾಕಿದ್ರು ಅಲ್ಲಿ ಅಚಾತುರ್ಯ ಆಗುವಂತಹದ್ದಿರುತ್ತೆ. ಆದಷ್ಟು ನಂಬಿಕೆ ಇರಬೇಕು ನಿಜ, ಆದರೆ ಪೂರ್ಣವಾಗಿ ನಂಬಿ ವ್ಯತ್ಯಾಸ ಮಾಡಿಕೊಂಡು ಎಡವಟ್ಟು ಮಾಡ್ಕೊಳ್ಳೋದಕ್ಕಿಂತ ನಂಬಬೇಕು, ನಂಬದಿರೇ ಇರಬೇಕು. ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನದವರೆಗೂ ಹೀಗೆ ಇರುತ್ತೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:15 2ರಿಂದ 6 ಗಂಟೆ 15 ನಿಮಿಷ ಇಲ್ಲಿವರೆಗೂ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಕಾಣ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ದೇವಿಗೊಂದು ಅರ್ಚನೆ, ಕುಂಕುಮ ಪ್ರಸಾದವನ್ನು ಆ ಹಣೆಗಿಟ್ಕೊಂಡು, ಅಂದರೆ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗಾಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಲಿ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಈ ಶುಭ ದಿನ ಇದು ಶುಭ ದಿನವಾಗಿಯೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಶನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮದೇವರನ್ನ ಪ್ರಾರ್ಥನೆ ಮಾಡಿ, ರಾಮಭಕ್ತ ಹನುಮನ ಆರಾಧನೆ ಮಾಡಿ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಹಳ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಆದರೂ ಮನಸ್ಸಲ್ಲಿ ಒಂದಿಷ್ಟು ನೋವಿದೆ. ಈಗಷ್ಟೇ ಸಮಸ್ಯೆಗಳಿಂದ ಹೊರಬರ್ತಿರ್ತಕ್ಕಂಥ ನಿಮಗೆ ಎಲ್ಲವೂ ಪರಿಪೂರ್ಣವಾಗಿ ಕಾರ್ಯಸಿದ್ಧಿ ಅಂತಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯದಲ್ಲಿ ನೀವು ನಡಿಬೇಕಾಗತ್ತೆ. ಆದರೂ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ, ಸಣ್ಣ ಪುಟ್ಟ ಮಕ್ಕಳಾಗಲಿ ಅವರ ಆರೋಗ್ಯದ ಕಡೆನೂ ಒಂದಷ್ಟು ಗಮನ ಹರಿಸಿ. ಹಾಗೆ ನಿಮ್ಮಗಳ ಯಶಸ್ಸಿಗಾಗಿ ತಾವು ನಡ್ಕೊಳ್ತಕ್ಕಂಥ ರೀತಿ ಸಾಧ್ಯವಾದಷ್ಟು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು.
ಇನ್ನೊಬ್ಬರು ನಮಗೆ ತೊಂದರೆ ಮಾಡೋಕ್ಕೆ ಬಂದಾಗ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು. ಅಂತಹ ನಿಟ್ಟಿನ ಚಿಂತನೆಗಳನ್ನು ನೀವು ಮಾಡಿದ್ರೆ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಲಾಭ ನಷ್ಟ ಎಲ್ಲವೂ ಇವತ್ತು ನಿಮ್ಮ ರಾಶಿ ಮೇಲಿದೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಅಂದರೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂತಹ ಆತ್ಮದಲ್ಲಿರ್ತಕ್ಕಂಥ ಬಲವಾದಂಥ ಭಗವಂತನ ಪ್ರಾರ್ಥನೆಗೆ ಒಂದೆರಡು ತುಳಸಿ ದಳವನ್ನು ದೇವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರು ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರ ಮಾರ್ಗದರ್ಶನ ಅಥವಾ ಯಾರಾದರೂ ಅವರು ಹೇಳುವಂಥ ಮಾತನ್ನು ಆಲಿಸ್ತಕ್ಕಂಥದ್ದು, ಆ ಮಾತಿನಲ್ಲಿ ಇನ್ನೂ ಮತ್ತಷ್ಟು ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥದ್ದು. ಈ ಕಾಯಕಕ್ಕೆ ತಾವು ಮುಂದಾದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಶಾಂತಿ ಸಮಾಧಾನ ಇದೆ, ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ, ವ್ಯಾಪಾರದಲ್ಲಿ ಒಂದಷ್ಟು ಅಡಕುತೊಡಕುಗಳು ಇರಬಹುದು. ನನ್ನದು ತಂದು ಅಂತ ನೀವು ಪ್ರೀತಿ ತೋರಿಸಿದ್ರು ನಿಮ್ಮನ್ನು ಪ್ರೀತಿಯಾಗಿ ಮಾತಾಡಿದಿರ ನಿಮ್ಮನ್ನು ಶತ್ರುಗಳಾಗಿ ನೋಡುವಂಥ ಪರಿಸ್ಥಿತಿಯೂ ಎದುರಾಗಬಹುದು. ಏನೇ ಆದರೂ ಮನಸ್ಸನ್ನು ನೊಂದುಕೊಳ್ತಕ್ಕಂಥದ್ರಲ್ಲಿ ಸಮಂಜಸ ಅಲ್ಲ. ಬರೋದು ಏನೇ ಬರಲಿ, ಭಗವಂತ ಏನಾದರೂ ಕೊಡು, ನಿನ್ನ ದಯವೊಂದು ನನ್ನ ಮೇಲಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಕಾಯಕದಲ್ಲಿ ಎಲ್ಲವೂ ಅರ್ಥಪೂರ್ಣವಾಗಿ ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕು, ಜೊತೆಗೆ ಅನುಭವಸ್ಥರ ಮಾತು ಬೇಕು. ಅದಕ್ಕಾಗಿ ನಿಮ್ಮ ತಂದೆ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ಆಗಲಿ ಅಥವಾ ಯಾರಾದರೂ ಒಬ್ಬರು, ಒಟ್ಟಾರೆ ಹೇಳಬೇಕಂದ್ರೆ ಒಬ್ಬರು ಹಿರಿಯರ ಮಾತನ್ನು ಅನುಕರಿಸ್ತಕ್ಕಂಥದ್ದು, ಆಲಿಸ್ತಕ್ಕಂಥದ್ದು, ಅವರಂತೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಇದು ಬಹಳ ಉತ್ತಮ. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸಾಕಷ್ಟು ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗಾದೇವಿಯನ್ನು ನಮಸ್ಕಾರ ಮಾಡ್ತಾ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್, ದೇವಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಬನ್ನಿ. ಸಾಧ್ಯವಾದರೆ ಒಂದಷ್ಟು ಕೆಂಪು ಕಲ್ಸಕ್ಕರೆಯನ್ನು ಸಣ್ಣ ಪುಟ್ಟ ಮಕ್ಕಳು ಕೊಡಿ. ಈ ಕಾಯಕವನ್ನು ಮಾಡಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಇದರಿಂದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಶಿಲ್ಪಾ ಅಂತ ಹೇಳ್ಬಿಟ್ಟು ಚನ್ನಗಿರಿ ತಾಲೂಕು ಕಂಚಿನಾಳಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿ ಗುರುಜಿ ಹತ್ರ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಈಗ 1.5 ವರ್ಷ ನನ್ನ ಮಗಳಿಗೆ ಅದು ಮುಖದ ಮೇಲೆ ಕಲೆ ಆಗ್ಬಿಟ್ಟಿದೆ. ಊಟದಾಗ ಇರ್ಲಿಲ್ಲ ಗುರುಜಿ. 3 ತಿಂಗಳಾದ್ಮೇಲೆ ಕಣ್ಣಿಂದ ಕೆಳಗೆ ಮೂಗ್ ಮೇಲೆ ಆ ತರ ಮಚ್ಚೆ ಆಗ್ಬಿಟ್ಟಿದೆ. ಅಂದ್ರೆ ಸಣ್ಣ ಸಣ್ಣದಾಗಿ ಕಪ್ಪು ಕಪ್ಪು ಮಚ್ಚೆಗಳ? ಸಣ್ಣ ಕಪ್ಪು ಮಚ್ಚೆ ಇದೆ. ಏನು ತಲೆ ಕೆಡಿಸ್ಕೋಬೇಡ ತಾಯಿ. ನೀನು ಬಹುಶಃ ಯಾವ್ದಾದ್ರು ಔಷಧಿಗಳನ್ನು ಹಾಕುವಾಗ ಅಂದರೆ 1.5 ವರ್ಷ ಮಗುಗೆ? 1.5 ವರ್ಷ ಗುರುಜಿ. ಬಹುಶಃ ಯಾವ್ದಾದ್ರು ಮೆಡಿಸಿನ್ಸ್ ಹಾಕಿರ್ತೀಯಲ್ಲ, ಕೋಲ್ಡ್ಗೋ ಮತ್ತೊಂದು ಮಗದೊಂದು ಅಂತ. ಆ ಮೆಡಿಸಿನ್ಸು ಆ ಮಗುವಿನ ದೇಹಕ್ಕೆ ಒಗ್ಗಿರೋದಿಲ್ಲ, ಹಾಗಾಗಿ ಈ ವ್ಯತ್ಯಾಸ ಆಗಿರುತ್ತೆ. ಆದರೂ ಬೆಳೆಯೋ ಮಕ್ಕಳು, ಅದರಲ್ಲೂ ಹೆಣ್ಣು ಮಗು, ನೀನು ತಲೆನೇ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಗುಣ ಆಗುತ್ತೆ. ಹಾಗಂತ ನೀವು ದೊಡ್ಡವರು ಹಚ್ಕೊಳ್ತಿರಲ್ಲ ಕ್ರೀಮ್ಗಳು, ನೀವು ನಿಮ್ಮ ಸೌಂದರ್ಯಕ್ಕಾಗಿ ಹಚ್ಚುವಂತ ತೋರಿಸಿದ್ವಿ ನಾವು. ಹಾಸ್ಪಿಟ್ಲಲ್ಲೆಲ್ಲವ ಹೋಗಲ್ಲ 12 ವರ್ಷದ ತನಕ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಆಮೇಲೆ ಶಾಸ್ತ್ರ ಕೇಳ್ಸೋರ ಹತ್ರ ಎಲ್ಲ ಕೇಳಿಸಿದೀವಿ, ಅದು ಸರ್ಪದೋಷ ಅಂತ ಹೇಳ್ತಾ ಇದ್ದಾರೆ. ಈಗ ಚುಕ್ಕೆಗಳು ಕಂಡ್ರೆ, ಮುಖದಲ್ಲಿ ಬೇರೇನೋ ಕಂಡ್ರೆ ಸರ್ಪದೋಷ ಅಂತಾನೆ ಹೇಳೋದು. ಇನ್ನೇನು ಹೇಳಲಿಕ್ಕಾಗತ್ತೆ? ಇನ್ನೇನೋ ಹೊಸದಾಗಿ ಹೇಳಿದ್ರೆ ನೀವು ಕೇಳಲ್ಲ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಅದನ್ನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗು ನಿಮಗೆ ಮುದ್ದು. ಆ ಮಗುನ ಬೇಗ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಕಲೆಗಳು ಹೋಗಲಿ ಅಂತ ಯಾರೋ ಹೇಳಿದ್ರು ಅಂತ ನಾಳೆ ಇನ್ನೇನೋ ಔಷಧಿಗಳನ್ನು ತಂದು ಇನ್ಯಾವುದೋ ಗಿಡಮೂಲಿಕೆಗಳನ್ನು ದೇಹದ ಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು, ಮುಖದ ಮೇಲೆ ಹಾಕುವಂಥದ್ದು ತಪ್ಪು.
ಆಮೇಲೆ ಯಾವುದೇ ಔಷಧಿಗಳನ್ನು ಚಿಕ್ಕ ಮಕ್ಕಳಿಗೆ ಪ್ರಯೋಗ ಮಾಡಬೇಕಾದ್ರೂ ದೇಹದ ಹೊರಭಾಗದಲ್ಲಿ ಹಚ್ಚುವಂಥ ಔಷಧಿಗಳನ್ನು ಫಸ್ಟು ಅದಕ್ಕೆ ಕೈ ಮೇಲೋ ಕಾಲು ಮೇಲೋ ಮೊಣಕಾಲ ಹತ್ರನೋ ಎಲ್ಲೋ ಒಂದು ಸಣ್ಣದಾಗಿ ಹಚ್ಚಬೇಕು. ಹಚ್ಚಿ 1 ದಿವಸ 2 ದಿವಸ ಅದರ ಪ್ರಯೋಗ ನೋಡಬೇಕು. ಅದಾದ ಮೇಲೆ ಮುಖಕ್ಕೆ ಬರಬೇಕು. ಏಕಾಏಕಿ ನೀವು ಮುಖದ ಮೇಲೆ ಹಚ್ಚಿಬಿಟ್ರೆ ಅದರಿಂದ ತುಂಬ ದೊಡ್ಡ ಅನಾಹುತಗಳಾಗ್ಬಿಡುತ್ತೆ. ಯಾಕೆಂದರೆ ಮುಖದ ಮೇಲೆ ಇರ್ತಕ್ಕಂಥ ಚರ್ಮ ಭಾಳ ಸೂಕ್ಷ್ಮತೆ ಇರುತ್ತೆ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಮ ಅದು ಬೇರೊಂದು ಥರ ಡ್ಯಾಮೇಜ್ ಆಗಬಾರ್ದು. ಆದರೂ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮಗುವಿಗೆ ಅಂಥ ಸರ್ಪದೋಷ ಇಲ್ಲ ಮತ್ತು ಆ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಕಲೆಗಳು ಆದಷ್ಟು ಬೇಗ ಗುಣ ಆಗುತ್ತೆ. ಇದಕ್ಕೆ ಲಕ್ಷಣವಾಗಿ ಬೆಳಿಗ್ಗೆ ಸಾಯಂಕಾಲ ಮಗುನ ನೋಡ್ಕೊಳ್ಳೋಂಥ ರೀತಿ ನೋಡಿ, ಹೆಚ್ಚು ಬಿಸಿಲಿಗೆ ಬಿಡಬೇಡಿ. ಮತ್ತು ಮಗುಗೆ ತುಳಸಿ ಶ್ರೀಗಂಧ ಆ ಶ್ರೀಗಂಧವನ್ನು ತೆಗೆದು 2 ತುಳಸಿ ದಳನ ತೆಗೆದು ಅದನ್ನು ಮುಖಕ್ಕೆ ಹಚ್ತಾ ಬನ್ನಿ. ಆದಷ್ಟು ಅದ್ರ ಜೊತೆ ಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಅಪ್ಪಟವಾಗಿರಬೇಕು. ನೀವೇ ಅರಿಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಮಿಶ್ರಣ ಮಾಡಿ ಅದನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಕಲೆಗಳು ಬೇಗ ದೂರ ಆಗುತ್ತೆ. ಇದಕ್ಕೆ ಯಾವ ಔಷಧಿ ಬೇಡ, ಬೇರೆ ಯಾವ ಮೆಡಿಷನ್ನು ಬೇಡ. ಇಷ್ಟನ್ನೇ ಮಾಡಿ. ಇದು ಆಯುರ್ವೇದಿಕ್ ಇದೆ. ಇದು ನಿಮ್ಮನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಜೈ ಕಿರಣ್ ಫೌಂಡೇಶನ್ ಸಂಸ್ಥಾಪಕರಾಗಿರುವಂಥ ಕಿರಣ್ ಪಟ್ಟಣಗರು ಮತ್ತು ಅವರೊಂದಿಗೆ ವೀಣಾ ಮತ್ತು ಸಂಗಡಿಗರು ಕೂಡ ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪಟ್ಟಣಗೆರೆಯಿಂದ ಕಿರಣ ಬಂದ ಅಂದರೆ ಏನೋ ಹೊಸತನ ತಂದಿರ್ತಾನೆ. ಜನತೆಗೆ ಮೊದಲಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜೈ ಕಿರಣ್ ಫೌಂಡೇಶನ್ ಸಂಸ್ಥೆಯ ಒಂದು ಏನು ಕಾರ್ಯಚಟುವಟಿಕೆಗಳಿದೆ ಅದು ನಮ್ಮ ಆನಂದ್ ಗುರುಜಿಯವರ ಒಂದು ಆಶೀರ್ವಾದದೊಂದಿಗೆ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ವಿಶೇಷ ಏನಪ್ಪ ಅಂತಂದರೆ ಪ್ರತಿ ಸಾರಿ ಬರ್ತಾ ಏನಾದರೂ ಒಂದು ವಿಶೇಷತೆ ತರ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತು ಅಮೃತ ಶಾಲಾ ಈ ಒಂದು ಸಂಸ್ಥೆ ನಮ್ಮ ಜೈ ಕಿರಣ್ ಫೌಂಡೇಶನ್ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಈ ಅಮೃತ ಶಾಲಾ ಸಂಸ್ಥೆಯು ನಮಗೆ ಪರಿಚಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ಉದ್ಯೋಗ, ಹೆಣ್ಮಕ್ಳಿಗೆ ದುಡಿಮೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಉದ್ಯೋಗ ಅನ್ನೋದನ್ನು ಕಲ್ಪನೆಯನ್ನು ನಾವು ಇಟ್ಕೊಂಡು ಆನ್ಲೈನು ಆಫ್ಲೈನು ಎರಡೂ ಸಹ ಇದೆ ನಮ್ಮ ಅಮೃತ ಶಾಲೆಯಲ್ಲಿ. ಅದಕ್ಕೆ ಸಂಬಂಧಿಸಿದಂತೆ ಕಿರುಪರಿಚಯವನ್ನು ನಮ್ಮ ಅಮೃತ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆದ ಶುಭಾಶಯಗಳು. ಮೊದಲಿಗೆ ಅಮೃತ ಶಾಲಾ ಅಂದರೆ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಮಾಮ್ ಮಿರಾಕಿ ಆಫ್ ಮೇಕಿಂಗ್ ಅಂತ. ಏನಂದರೆ ಯಾರು ಪ್ರೀತಿಯಿಂದ ಒಂದು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾರೋ ಅಥವಾ ಒಂದು ಕೆಲಸ ಮಾಡ್ತಾರೋ ಅದಕ್ಕೆ ಮಾಮ್ ಮಿರಾಕಿ ಆಫ್ ಮೇಕಿಂಗ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾದ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ, ನಾನು ಏನಾದರೂ ಒಂದು ಮಾಡಬೇಕು, ಸ್ವಯಂ ಉದ್ಯೋಗ ಮಾಡಬೇಕು ಅಥವಾ ಒಂದು ಇಂಡಿಪೆಂಡೆಂಟ್ ಆಗಬೇಕು, ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅನ್ನೋರಿಗೆ ತುಂಬ ಅವಕಾಶ ಇದೆ. ಸೊ ಇಂಟ್ರೆಸ್ಟ್ ಆಗಿರೋರು ಯಾರು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆಗ್ಬೋದು. ಏನಂತಂದರೆ ನಿಮ್ಗೆ ಇಲ್ಲಿ ಬೇಕಾಗಿರೋ ಕ್ವಾಲಿಫಿಕೇಷನ್ ಇಷ್ಟೇ, ರುಚಿಯಾಗಿ ಪ್ರೀತಿಯಿಂದ ಅಡುಗೆ ಮಾಡಬೇಕು ಮತ್ತು ಪ್ರೀತಿಯಿಂದ ಎಲ್ಲರಿಗೂ ಬಡಿಸ್ಬೇಕು. ಅದು ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು. ಹೌದು, ಹೆಣ್ಣುಮಕ್ಕಳಿಗೆ ಆ ಜನ್ಮ ಸಿದ್ಧ ಹಕ್ಕು. ಮದುವೆ ಮನೆಗೆ, ಗೃಹ ಪ್ರವೇಶಕ್ಕೆ ಅಥವಾ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಡುಗೆ ಭಟ್ರು ಗಂಡಸರು ಮಾಡೋ ಅಡುಗೆ ಊಟ ಮಾಡೋದು ಹೆಣ್ಮಕ್ಳು. ಮಾರನೇ ದಿವಸ 2ನೇ ದಿವಸ ಊಟ ಅಯ್ಯೋ ಇದಕ್ಕಿಂತ ಹೆಚ್ಚು ತಿಳಿ ಸರ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತೀನಿ. ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಒಂದು ವರದಾನ ಏನಪ್ಪ ಅಂದರೆ ಅಡುಗೆ ಪದಾರ್ಥಗಳನ್ನು, ಖಾದ್ಯಗಳನ್ನು ಮಾಡುವಂಥದ್ದು. ಅಂತಹ ಅಡುಗೆ ಪದಾರ್ಥಗಳನ್ನು, ಖಾದ್ಯಗಳನ್ನು ಮಾಡಿ ಅದರಲ್ಲೇ ನಿಮ್ಮ ಇಡೀ ಕುಟುಂಬವನ್ನು ಸ್ವಾವಲಂಬಿ ಜೀವನ, ಇನ್ನೊಬ್ಬರ ಹತ್ರ ಕೈ ಅಡ್ದಿರ ನನ್ನ ಕುಟುಂಬ ನಾನು ಹೀಗೆ ಬದುಕಬೇಕು, ನಾನು ರಾಜರೋಷವಾಗಿರಬೇಕು, ರಾಜರಾಗಿ ಬದುಕುವುದಾದರೆ ನಿಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಅದೇನೋ ಮುಂದುವರಿಸ್ಬಿಡಿ. ಹಾಗೆ ಎಲ್ಲ ಒಂದು ಖುಷಿಯಾದ ವಿಚಾರ ಅಂದರೆ ನಿಮ್ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ 0 ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಭಯ ಇಲ್ದಿರ ನಾವು ಎಲ್ಲ ಫೆಸಿಲಿಟೀಸ್ನ ಕೊಡ್ತೀವಿ. ನಾವು ತಾಯಂದಿರಿಗೋಸ್ಕರ, ಹೆಣ್ಮಕ್ಳಿಗೋಸ್ಕರ, ಮತ್ತು ಇದರಲ್ಲಿ ಹೆಣ್ಮಕ್ಳಿಗೆ ಅಂತಲೂ ಗಂಡ್ಮಕ್ಳು ಸಹ ರುಚಿಯಾಗಿ ಅಡುಗೆ ಮಾಡ್ತಾರೆ, ಅವ್ರಿಗೂ ಈ ಪ್ಲ್ಯಾಟ್ಫಾರ್ಮ್ ಅವಕಾಶ ಕೊಡುತ್ತೆ. ಸೊ ನೀವು 0 ಇನ್ವೆಸ್ಟ್ಮೆಂಟಿಂದ ಆಗಿರ್ಬೋದು, ನೀವೇ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಅವಕಾಶ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಜೈ ಕಿರಣ್ ಫೌಂಡೇಶನ್ ಆಗಿ ಸೆಕ್ರೆಟರಿ ವೀಣಾ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಅಮೃತ ಶಾಲಾ RR ನಗರ ರಾಜರಾಜೇಶ್ವರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ತುಂಬ ಅವಕಾಶ ಕೊಟ್ಟಿದ್ದಕ್ಕೆ ಆನಂದ್ ಗುರುಜಿ ಅವರಿಗೆ ತುಂಬ ಧನ್ಯವಾದಗಳು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಮಹಿಳೆ ಸ್ವಾವಲಂಬಿಯಾಗಿ ಇನ್ನೊಬ್ಬರ ಹತ್ರ ಕೈ ಹಿಡ್ದಿರ, ಇನ್ನೊಬ್ಬರ ಹತ್ರ ತಲೆ ಬಗ್ಗಿಸ್ದಿರ, ನಮ್ಮ ಭಾರತಾಂಬೆ ಹೆಣ್ಣು, ಹರಿಯುವ ನೀರು, ಸುಂದರವಾದ ಪ್ರಕೃತಿ, ಎಲ್ಲ ಕಡೆ ಹೆಣ್ಣಿಗೆ ಅಂಥ ಸ್ಥಾನಮಾನ ಇದ್ದಾಗ ಹೆಣ್ಣು ಯಾರ ಹತ್ರ ಇನ್ನೊಬ್ಬರ ಹತ್ರಕ್ಕೆ ಯಾಕೆ ತಲೆ ಬಗ್ಗಿಸ್ಬೇಕು?
ನಿಮ್ಮ ಕೈಲಿ ಅಡಿಗೆ ರುಚಿ ಇದೆ, ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಶಕ್ತಿ ಇದೆ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ನಿಮ್ಮ ಬಾಂಧವ್ಯ ಎಲ್ಲವೂ ಅಷ್ಟು ಅಚ್ಚುಕಟ್ಟಾಗಿದ್ದಾಗ ಯಾವತ್ತಿಗೂ ಹೆಣ್ಣು ಮೇಲುಗೈಯಾಗಿರಬೇಕು. ಅದಕ್ಕಾಗಿ ಬೋಲೋ ಭಾರತ್ ಮಾತಾ ಕಿ, ಆ ಭಾರತಾಂಬೆಗೆ ಜಯ ಹೇಳ್ತಾ ಪ್ರತಿಯೊಬ್ಬ ಹೆಣ್ಮಗಳಿಗೂ ಜಯಕಾರ ಕಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ರೂವಾರಿಯೇನು ಹೆಣ್ಣೆ. ಒಳ್ಳೆಯದಾಗಲಿ, ಶುಭವಾಗಲಿ.